ಜನನೀ ಜನಕಸ್ತಥಾ ತತೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸರಂ ನತ್ವಾ ಭಕ್ತಿ ಪುರಸರಂ. ಸದ್ಗುರುಗಳನ್ನು ಮನೋವಾಕ್ಕಾಯಗಳಿಂದ ನೇಮಿಸಿ ಜಗದ್ಗುರು ಜಗದ್ವಂದ್ಯ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸಿದ್ಧಾರೂಢಪ್ಪಂಗಳ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘ ದಂಡೋತ್ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರಿಯಾದ ನೋಟ ಮಾತ್ರದಿಂದಲೇ ಉದ್ಧರಿಪ ಮೌನಯೋಗಿ ಗುರುನಾಥಾರೂಢರ ಶ್ರೀಚರಣಕ್ಕೂ ನತಮಸ್ತಕನಾಗಿ ಆರೂಢ ಜ್ಯೋತಿ ಶಿವಪುತ್ರಪ್ಪಂಗಳವರ ಶ್ರೀಚರಣಕ್ಕೂ ವಂದನೆಗಳನ್ನು ಸಮರ್ಪಿಸುತ್ತಾ ಗ್ರಂಥಕರ್ತೃಗಳಾದಂಥ ಪಂಡಿತ್ ಪಿತಾಂಬರಿಜಿಯವರ ಶ್ರೀಚರಣಕ್ಕೆ ಅನಂತ ವಂದನೆಗಳನ್ನು ಸಮರ್ಪಿಸಿ ವಿಚಾರ ಚಂದ್ರೋದಯ ಎಂಬ ಸುಮಧುರ ಗ್ರಂಥವನ್ನು ಶ್ರವಣ ಮಾಡಿ ಪಾವನ ಮಾಡಿಕೊಳ್ಳಲು ಆಗಮಿಸಿರುವ ತಮ್ಮೆಲ್ಲರ ಸದು ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುತ್ತಿರುವ ಪರಶಿವನಿಗೂ ನಮಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ವಿಚಾರ ಚಂದ್ರೋದಯ ಎಂಬ ಗ್ರಂಥದಲ್ಲಿ ವಿಚಾರ ಚಂದ್ರೋದಯ ಎಂಬ ಗ್ರಂಥದಲ್ಲಿ 1ನೇ ಕಲದೊಳಗೆ ನಿನ್ನೆ 14ನೇ ಪ್ರಶ್ನೆ ನಡೆದಿತ್ತು. 14ನೇ ಪ್ರಶ್ನೆ ಟಿಪ್ಪಣಿಗಳನ್ನು ಹೇಳಿದೀವಿ. ಸ್ವಲ್ಪ ವಿಶೇಷ ಏನ 14ನೇ ಪ್ರಶ್ನೆಯಪ್ಪ ಅಂತ ಕೇಳಿದ್ರೆ ಅದ್ರ ಮ್ಯಾಗಿನ ಟಿಪ್ಪಣಿ ಹೇಳಬೇಕಾಗಿತ್ತು. 14ನೇ ಪ್ರಶ್ನೆ ಏನು ಅಂತ ಕೇಳಿದ್ರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನವೆಂದರೆ ಏನು ಅಂತ ಕೇಳಿದ್ದವನು. ಅಂದ್ರೆ ಅದರ ಸ್ವರೂಪ, ಘಟದ ಸ್ವರೂಪ ಹ್ಯಾಂಗ ಅಂತ ಕೇಳಿದ್ರೆ ಕಂಬುಗ್ರಿವಾನ್ ಘಟ. ಹೌದಲ್ಲ, ಒಂದು ಪ್ರಶ್ನೆ ಬರ್ತೈತಿ ನನಗೆ ಇಲ್ಲಿ. ವೃತ್ತಿ, ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಬಂದು ಘಟದ ಆಕಾರ ಆಕೈತಿ. ಅಂತಃಕರಣ ವೃತ್ತಿ ಶ್ರೋತ್ರೋದ್ವಾರ ಹೊರಗೆ ಬಂದು ಶಬ್ದದ ಆಕಾರ ಆಕೈತಿಲ್ಲ. ಶಬ್ದ ಜ್ಞಾನ ಆಗ್ಬೇಕಾದ್ರೆ ಶಬ್ದದ ಆಕಾರ ಆಗಬೇಕು ಬೇಡ. ವಸ್ತುವಿನ ಜ್ಞಾನ ಆಗ್ಬೇಕಾದ್ರೆ ಮೊದಲು ಶಬ್ದ ಜ್ಞಾನ ಇರಬೇಕು. ಶಬ್ದ ಜ್ಞಾನ ಆದ ನಂತರ ಶಬ್ದದ ಅರ್ಥಜ್ಞಾನ ಆಕೈತಿ. ವಾಚ್ಯ ಬೇರೆ, ವಾಚಾರ್ಥ ಬೇರೆ. ಗೊತ್ತಾತಲ್ಲ. ಅದೇ ವೃತ್ತಿ ಜಿಹ್ವೇಂದ್ರಿಯದಿಂದ ರಸವನ್ನ ಗ್ರಹಿಸ್ಬೇಕಾದ್ರೆ ರಸದ ಆಕಾರ ಆಗಿರ್ತೈತಿ. ಹೀಗೆ ವೃತ್ತಿ, ಅಂತಃಕರಣ ವೃತ್ತಿ ಏನು ಮಾಡ್ತದಪ್ಪ ಅಂತ ಕೇಳಿದ್ರೆ ಇಂದ್ರಿಯಗಳ ಮುಖಾಂತರವಾಗಿ ಹೊರಗೆ ಬಂದು ವಿಷಯದ ಆಕಾರ ಆಕೈತಿ. ನೀನೇ ಆ ಪರಮಾತ್ಮ ಇದೀ ಅಂತೇಳಿ ಗುರುಗಳು ತತ್ವಮಸಿ ಮಹಾವಾಕ್ಯವನ್ನ ಉಪದೇಶ ಮಾಡಿದ್ರು. ಹ್ಯಾಂಗ ಅಯಂ ಘಟಃ, ಇದು ಘಟವಿರುತ್ತದೆ ಅಂತೇಳಿ ಘಟದ ಆಕಾರ ವೃತ್ತಿ ಆದಾಗ ಇದು ಘಟವಿರುತ್ತದೆ ಅಂತೇಳಿ ಹ್ಯಾಂಗಿವ ಅಂತಾನ, ಹಂಗ ಅದೇನಾಕಿರ್ತದ, ಹಾಲು ಉಗ್ತಿರ್ತದ, ಒಂದ್ ಹನಿ ನೀರು ಬಿಟ್ಟಂಗ ಆಗ್ಬಿಡ್ತೈತಿ. ವಿಷಯದ ಆಕಾರ ವೃತ್ತಿ ಆಕೈತಿ. ಗುರುಗಳು ತತ್ವಮಸಿ ಮುಂತಾದ ಮಹಾವಾಕ್ಯವನ್ನ ಉಪದೇಶ ಮಾಡಿ ಅದುವೇ ನೀನೇ ಇದೀ ಅಂತೇಳಿ ಉಪದೇಶ ಮಾಡ್ತಾರೆ. ಅವಾಗ ವೃತ್ತಿ ಏನಾಕೈತಿ? ಬ್ರಹ್ಮಾಕಾರ ಆಕೈತೆ. ಕರೆಕ್ಟ್ ಆಕೈತೋ ಇಲ್ಲೋ? ವೃತ್ತಿ ಬ್ರಹ್ಮಾಕಾರ ಆಕೈತಿ. ವೃತ್ತಿಗೆ ಆಕಾರ ಬೇಕೋ ಬೇಡ? ವಿಷಯ ಘಟದ ಆಕಾರ ವೃತ್ತಿ ಆಕಾರ ಮೂಲಕ ಘಟಕ ಆಕಾರ ಐತೋ ಇಲ್ಲೋ? ವೃತ್ತಿ ಆಕಾರ ವಿಷಯವನ್ನ ಸಾವಯವ ಕೇಳ್ತೈತಿ. ಅದಕ್ಕೆ ಕೈಯ ಕಾಲ ಆಕಾರ ಬೇಕು. ಅದಕ್ಕೆ ವೃತ್ತಿಗೆ ಏನ್ ಬೇಕು? ಆಕಾರ ಬೇಕು. ಘಟಕ ಆಕಾರ ಐತಿ, ಘಟದ ಆಕಾರ ಆಕೈತಿ. ಶಬ್ದದ್ದು ಆಕಾರ ಆಕೈತಿ, ರಸದ್ದು ಆಕಾರ ಆಕೈತಿ, ರೂಪದ್ದು ಆಕಾರ ಆಕೈತಿ. ಮತ್ತು ಬ್ರಹ್ಮಗ ಆಕಾರ ಇಲ್ಲ. ವೃತ್ತಿ ಬ್ರಹ್ಮಾಕಾರ ಹಂಗ ಆಕೈತಿ. ಮತ್ತು ವೃತ್ತಿ ಹಂಗ ಬ್ರಹ್ಮಾಕಾರ ಮಾಡೋರು? ಅದೇ ಹ್ಯಾಂಗ ಮಾಡೋರು? ಆಕಾರ ಇಲ್ಲಲ್ಲ. ಒಳಗೆ ಹೋಯ್ತು, ಅದಕ್ಕೆ ವಿಷಯ ಸಿಗಬೇಕು ಸಿಗಬಾರ್ದು? ವೃತ್ತಿಗೆ ವಿಷಯ ಸಿಗಬೇಕು ಸಿಗಬಾರ್ದು? ಮತ್ತು ಆ ವೃತ್ತಿಗೂ ಆಕಾರ ಇಲ್ಲ. ವೃತ್ತಿಗೂ ಆಕಾರ ಎಲ್ಲ ಐತಿ, ಕಾಣಿಸ್ತದೆ ನಿಮ್ಗೆ. ಮತ್ತು ಆ ಆಕಾರ ಇಲ್ಲದ ವೃತ್ತಿ ನಿರಾಕಾರ ಬ್ರಹ್ಮನ ಆಕಾರ ಹಾಕದಂದ್ರೆ ಹ್ಯಾಂಗ? ಘಟದ ಆಕಾರ ಆಕೈತಿ. ನಿಮಗೆ ನೋಡಿದ್ರೆ ನಿಮ್ಮ ಆಕಾರ ಆಕೈತಿ, ಮೈಕ್ ನೋಡಿದ್ರೆ ಮೈಕ್ ಆಕಾರ ಆಕೈತಿ, ಪ್ಯಾರಿಗೆ ನೋಡಿದ್ರೆ ಪ್ಯಾರಿನ ಆಕಾರ ಆಕೈತಿ, ಗಡಿಯಾರಕ್ಕೆ ನೋಡಿದ್ರೆ ಗಡಿಯಾರ ಆಕಾರ ಆಕೈತಿ. ಹಂಗೆ ಬ್ರಹ್ಮಾಕಾರ ಹಾಕದ ವೃತ್ತಿ ಬ್ರಹ್ಮಾಕಾರ ಮಾಡ್ಕೊ ಅಂದ್ರೆ ಏನು? ಬ್ರಹ್ಮಾಕಾರ ಮಾಡ್ಕೊಳ್ಳೋದು. ವೃತ್ತಿಗೆ ವಿಷಯ ಬೇಕು ಬೇಡು? ಮತ್ತು ಗುರುಗಳು ವೃತ್ತಿ ಬ್ರಹ್ಮಾಕಾರ ಮಾಡಪ್ಪ, ಅನಾತ್ಮಾಕಾರ ಬಿಡು.
ಬ್ರಹ್ಮಾಕಾರ ಮಾಡ್ಕೊ, ಬ್ರಹ್ಮಾಕಾರ ಮಾಡ್ಕೋ ಅಂತ ಹೇಳ್ತಾರೆ. ಬ್ರಹ್ಮಗ ಆಕಾರನೇ ಇಲ್ಲ ಅಂದ ಬಳಕ, ಬ್ರಹ್ಮಗ ಆಕಾರನೇ ಇಲ್ಲ ಅಂದ ಬಳಕ ವೃತ್ತಿ ಹಂಗೆ ಬ್ರಹ್ಮಾಕಾರ ಮಾಡ್ಕೋತೀರಿ? ಭಾಳ ಜಟಿಲ್ ಪ್ರಶ್ನೆ ಐತಿದು. ನಿಮ್ಗೇನೆಲ್ಲ ಹುಡುಗಾಟಿಗೆ ಅನ್ಸಾಗತ್ತಿರ್ಬೇಕು. ಅದು ಇದು ಬೇಕಾದವ್ರಿಗೆ ಕೇಳ್ರಿ ನೀವು. ಹ್ಯಾಂಗ ಮಾಡ್ತೀರಿ ಅಂತ ಕೇಳಿದ್ರ, ಮೊದಲನೇದಾಗಿ ಏನ್ ಮಾಡ್ಬೇಕು, ಪ್ರಶ್ನೆಗೆ ಉತ್ತರ ಏನು ಅಂತ ಕೇಳಿದ್ರ, ಬ್ರಹ್ಮರೇ ನಿರಾಕಾರದ. ಹೌದಾ? ಈಗ ಇನ್ನೊಂದು ಪ್ರಶ್ನೆ, ಜಗತ್ತು ಸುಳ್ಳೈತೋ ಸತ್ಯ ಐತೆ? ಪಕ್ಕ ಜಗತ್ತ ಸುಳ್ಳೈತಿ. ಮತ್ತು ಸುಳ್ಳದಂದ್ರೆ ಊಟ ಯಾಕೆ ಮಾಡ್ತೀರಿ ಸ್ವಾಮಿಗಳು ಅಂತ ಕೇಳಿದ್ರೆ ಏನ್ ಹೇಳೋರು? ಏನ್ ಮಾಡೋರು? ಸುಳ್ಳಿಗೆ ಸುಳ್ಳು ಹಾಕ್ತೀವಿ ಅಂತ ಹೇಳೋದು. ಏನ್ ಹೇಳೋದು? ಇದು ಸುಳ್ಳಿಲ್ಲ, ಪ್ರಪಂಚ ನಮಗೆ ಬಿಟ್ಟೈತೋ, ನಮ್ಗೆ ಹಿಡ್ಕೊಂಡ ಪ್ರಪಂಚ. ಸಮಷ್ಟಿ, ವ್ಯಷ್ಟಿ, ಸ್ಥೂಲ, ಸೂಕ್ಷ್ಮ, ಕಾರಣ ಇವೆಲ್ಲ ಸೇರಿನಿ ಪ್ರಪಂಚ. ಪ್ರಪಂಚ ಅಂದ್ರೆ ಹೊರಗೆ ನೋಡಕ್ ಹೋಗ್ತೀವಿ ನಾವು. ಜಗತ್ ಭಾಳ ಸುಮಾರು ಅದ್ರಿ. ಜಗತ್ ಭಾಳ ಸುಮಾರು ಅಂದ್ರೆ ನೀ ಜಗತ್ತಿಗೆ ಬಿಟ್ಟಿದ್ದೇವೆ, ಜಗತ್ನಾಗಿದ್ದೀವಿ. ನಮ್ಗೆ ಹಿಡ್ಕೊಂಡೆ ಜಗತ್ ಸುಮಾರು ಐತಿ. ನಾವು ಸುದ್ದ ಅದೇವು ಅಂದ್ರೆ ತಾನೇ ಸುದ್ದ ಆಕೈತಿ. ಹೌದಲ್ಲ? ಸ್ವಚ್ಛ ಭಾರತ ಅಂದ್ರಪ್ಪ, ನಿನ್ನ ಮನ್ಯಾಗ ನೋಡಿದ್ರೆ ಒಟ್ಟ ಅದು ಮುನ್ಸಿಪಾಲ್ಟಿ ಇದು ಆಗೈತಿ. ಹಾಗೆ ನೀ ಮನ್ಯಾಗ ಇಟ್ಕೊಂಡು ಹೊರಗೆ ಸ್ವಚ್ಛ ಮಾಡಕ್ ಹೋದ್ರೆ ಆಕೈತಿ. ಮೊದಲು ನಿನ್ನ ಮನೆ, ನಿನ್ನ ವಾತಾವರಣ ಅದನ್ನು ಸ್ವಚ್ಛ ಮಾಡ್ಕೊಂಡು ಆಮೇಲೆ ಮೊದಲು ನಾನು ಶುದ್ಧ, ಆಮೇಲೆ ಪ್ರಪಂಚದ ಕಡೆ ನಿಂದು ತೋರ್ಬೇಕು. ಸುಳ್ಳಿಗೆ ಸುಳ್ಳು ಹಾಕ್ತೀವಿ. ಹೌದಾ? ಇಲ್ಲಿ ಏನಂದ್ರು, ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ ಏನಪ್ಪಾ ಅಂದ್ರೆ ಆಕಾರ ಏನು? ವೃತ್ತಿ ಘಟಾಕಾರ ಆತು, ಹಂಗ ಬ್ರಹ್ಮಾಕಾರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಬ್ರಹ್ಮಗರ ಆಕಾರ ಇಲ್ಲ. ಬ್ರಹ್ಮಗ ಆಕಾರ ಇಲ್ಲ ಅಂದ್ಬೇಕು ಏನ್ ಮಾಡ್ಬೇಕು ಅಂದ್ರ, ವಿಷಯ ಎಲ್ಲೈತಿಪ್ಪ ಬ್ರಹ್ಮ ಅನ್ನೋದಂದ್ರೆ ಒಳಗೈತಿ. ಇದು ಒಂದು, ಇದು ಒಂದು. ಇದಕ್ಕೆ ಉತ್ತರ ನಕ್ಕಿ ಏನಪ್ಪಾ ಅಂದ್ರ, ನಾನು ಸತ್ತು ಚಿತ್ತು ಆನಂದ ಇದೀನಿ ಅಂತೇಳಿ ಅದ್ರ ಆಕಾರ ಮಾಡೋದೇ ಬ್ರಹ್ಮಾಕಾರ. ನಾನು ಸದ್ರೂಪಿದ್ದೀನಿ, ನಾನು ಚಿದ್ರೂಪಿದ್ದೀನಿ, ನಾನು ಆನಂದ ರೂಪಿದ್ದೀನಿ, ನಾನು ವ್ಯಾಪಕ್ಕಿದ್ದೀನಿ, ನಾನು ಹುಟ್ಟೋದಿಲ್ಲ, ನಾ ಸಾಯೋದಿಲ್ಲ ಅಂತೇಳಿ ವೃತ್ತಿ ಅದ್ರ ಆಕಾರ ಮಾಡೋದೇ ಬ್ರಹ್ಮಾಕಾರ. ಅಲ್ಲಿ ವೃತ್ತಿಗೆ ವಿಷಯ ಹುಡುಕಾಡಕ್ ಹೋಗಬಾರ್ದು. ಗುರ್ತಾತಲೋ? ಅಕಸ್ಮಾತ್ ವೃತ್ತಿ ಬ್ರಹ್ಮನಿಗೆ ತಿಳಿತಿತ್ತು ಅಂದ್ರೆ ಯದೃಶ್ಯಂ ತನ್ನಷ್ಟಂ. ಘಟ ದೃಶ್ಯ ಐತಿಲೋ, ಅದು ನಾಶ ಆಕೈತಿಲೋ. ಯಾವುದು ತೋರ್ತದ ಅದು ಇವತ್ತಿನ ನಾಳೆ ಸಾಯ್ತು, ನಾಶ ಆಗಬೇಕು. ಗೊತ್ತಾತಲೋ? ಈ ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ ಏನು ಅಂತ ಹೇಳುವಂತಹ ಸಮಯದೊಳಗ ಅಲ್ಲಿ ಟಿಪ್ಪಣಿ ಬಂದಿದ್ದು. ವೇದಾಂತದೊಳಗ 15ನೇ ಟಿಪ್ಪಣಿ, ಪ್ರಶ್ನೆ 14, ಟಿಪ್ಪಣಿ 15. ಹೌದಾ? ವೇದಾಂತದೊಳಗ ಜೀವಬ್ರಹ್ಮರ ಭೇದ ಪ್ರತಿಪಾದನೆ ಮಾಡಿದೆಯೋ ಅಥವಾ ಅಭೇದ ಪ್ರತಿಪಾದನೆ ಮಾಡಿದೆಯೋ ಅನ್ನೋದು ಇದು ಪ್ರಮಾಣಗತ ಸಂಶಯ. ಪ್ರಮಾಣಗತ. ಪ್ರಮಾಣ ಅಂದ್ರ ಪ್ರಮಾಕರಣಂ ಪ್ರಮಾಣ, ಪ್ರಮಾಕರಣಂ ಪ್ರಮಾಣ. ಪ್ರಮಾಜ್ಞಾನಕ್ಕೆ ಯಾವುದು ಸಾಧನವಾಗಿದೆಯೋ ಅದಕ್ಕೆ ಪ್ರಮಾಣ ಅಂದು. ಪ್ರಮಾ ಅಂದ್ರೆ ಯಥಾರ್ಥ ಜ್ಞಾನ. ಏನ್ ತಿಳ್ಕೊರಿ? ಪ್ರಮಾ ಅಂದ್ರ ಯಥಾರ್ಥ ಜ್ಞಾನ. ಮೈಕ್ ಅನ್ನೋದಿದ್ದು ಯಥಾರ್ಥ ಇಲ್ಲೋ, ಫ್ಯಾನ್ ಅನ್ನೋದಿದ್ದು ಯಥಾರ್ಥ ಇಲ್ಲೋ, ಹೌದಲ್ಲ? ಗ್ರಂಥ ಅನ್ನೋದಿದ್ದು ಯಥಾರ್ಥ ಜ್ಞಾನ ಇಲ್ಲೋ, ಹಾವು ಅನ್ನೋದು, ಬೆಳ್ಳಿ ಅನ್ನೋದು, ಕಳ್ಳ ಅನ್ನೋದು ಇದು ಯಥಾರ್ಥ ಅಲ್ಲ, ಬ್ರಹ್ಮಜ್ಞಾನ ಅದು. ಹೌದಲ್ಲ? ಯಥಾರ್ಥ ಜ್ಞಾನಕ್ಕೆ ಪ್ರಮಾ ಅನ್ಬೇಕು. ಆ ಜ್ಞಾನಕ್ಕೆ ಯಾವುದು ಸಾಧನ ಆಗ್ಯದಲ್ಲ ಅದಕ್ಕೆ ಪ್ರಮಾಣ ಅಂತ. ರೂಪ ನೋಡಾಕ ಇದು ಕರಿ ಕಲರ್ ಮೈಕ್ ಐತಿ, ಇದು ಪ್ರಮಾಜ್ಞಾನ. ಇದನ್ನ ನೋಡಾಕ ಸಾಧನ ಯಾವ್ದಾಗೈತಿ? ಕಣ್ಣಾಗೈತಿ. ಕಣ್ಣಿಗನು ಪ್ರಮಾಣ, ಈ ಮೈಕ ಜ್ಞಾನಕ್ಕನು ಪ್ರಮಾ. ಶಬ್ದ ಜ್ಞಾನ ಆತು ನಿನಗೆ, ಶಬ್ದ ಜ್ಞಾನ ಆತು, ಜ್ಞಾನಕ್ಕನು ಪ್ರಮಾ, ಶ್ರೋತ್ರಕ್ಕನು ಪ್ರಮಾಣ. ನಾಲಿಗೆಯಿಂದ ರಸಜ್ಞಾನ ಆತು ನಿನಗೆ. ಉಪ್ಪ, ಖಾರ, ಹುಳಿ, ರಸ ಅಷ್ಟದಾವ, ಷಡ್ರಸ. ರಸಜ್ಞಾನ ನಾಲಿಗೆಯಿಂದ ನಿನಗಾತು. ಆ ರಸದ ಜ್ಞಾನಕ್ಕನು ಪ್ರಮಾ. ಜ್ಞಾನಕ್ಕೇನನು ಪ್ರಮಾ, ವಿಷಯಕ್ಕಲ್ಲ ಜ್ಞಾನಕ್ಕೆ ಪ್ರಮಾಣ. ಆ ನಾಲಿಗೆಗನು ಪ್ರಮಾಣ. ಹಂಗ ಈ ಗ್ರಂಥದಿಂದ ನಮಗ ಬ್ರಹ್ಮಜ್ಞಾನ ಆಕೈತೋ ಇಲ್ಲೋ? ಈ ಗ್ರಂಥದಿಂದ ನಮಗ ಬ್ರಹ್ಮಜ್ಞಾನ ಆಕೈತಿ. ಆ ಬ್ರಹ್ಮಜ್ಞಾನಕ್ಕನು ಪ್ರಮಾ, ಬ್ರಹ್ಮಜ್ಞಾನಕ್ಕನು ಪ್ರಮಾ, ಈ ಗ್ರಂಥಕ್ಕನು ಪ್ರಮಾಣ. ಗೊತ್ತಾತ? ಗ್ರಂಥದಲ್ಲಿ ಬರ್ತಕ್ಕಂಥ ಸಂಶಯಕ್ಕೆ ಏನ್ಬೇಕು? ಪ್ರಮಾಣ. ಗ್ರಂಥ ಅಂದ್ರೇನು? ಪ್ರಮಾಣ. ಯಾಕ? ಇದರಿಂದ ಜ್ಞಾನ ಆಕೈತಿ. ಕಣ್ಣಿನಿಂದ ರೂಪ ಜ್ಞಾನ ಆಕೈತಿ, ಮೂಗಿನಿಂದ ಗಂಧ ಜ್ಞಾನ ಆಕೈತಿ, ಕಿವಿಯಿಂದ ಶಬ್ದ ಜ್ಞಾನ ಆಕೈತಿ, ಜೀವೇಂದ್ರಿಯಿಂದ ರಸಜ್ಞಾನ ಆಕೈತಿ, ಚರ್ಮೇಂದ್ರಿಯಿಂದ ಸ್ಪರ್ಶ ಜ್ಞಾನ ಆಕೈತಿ. ಹಂಗ ಗ್ರಂಥದಿಂದ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಕೈತಿ. ಅಂದ ಬಳಿಕ ಏನಾತಿದು?
ಪ್ರಮಾಣ ಆತು. ಈ ಪ್ರಮಾಣಗತ ಸಂಶಯ ಇದು. ಸಂಶಯ ಅಂದ್ರೇನು? ನಿಶ್ಚಯ ಭಿನ್ನ ಜ್ಞಾನಕ್ಕೂ ಸಂಶಯ ಕೈ. ಹೌದಾ? ಈ ಸಂಶಯ, ಪ್ರಮಾಣಗತ ಸಂಶಯ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ಅಂದ್ರೆ ಶ್ರವಣ ಮಾಡ್ಬೇಕು. ಈ ಗ್ರಂಥ ಗುರುಮುಖ ದ್ವಾರ ಕೇಳಬೇಕು. ಕೇಳೋದ್ರಿಂದ ಇದ್ರಾಗ ಏನು ಹೇಳ್ಯಾರ ಅನ್ನೋದು ಗೊತ್ತಾಕೈತಿ. ಕೇಳೋದ್ರಿಂದ ಏನಾಕೈತಿ? ಇದ್ರಾಗ ಏನು ಹೇಳ್ಯಾರ, ಜೀವ ಬ್ರಹ್ಮರ ಭೇದ ಹೇಳ್ಯಾರು, ಏನು ಅಭೇದ ಹೇಳ್ಯಾರು, ಏನಿದು ರಾಮಾಯಣ ಆಯಿತು, ಇದು ಮಹಾಭಾರತ ಆಯಿತು, ಇದೇನು ಕುರಾನ್ ಆಯಿತು, ಇದನ್ನು ಬೈಬಲ್ ಆಯಿತು, ಎಲ್ಲಿ ತನಕ ಗೊತ್ತಾಗಲ್ಲ? ಗುರುಮುಖ ದ್ವಾರ ಕೇಳೋ ತನಕ ಗೊತ್ತಾಗಲ್ಲ. ಆ ಸಂಶಯ ಹೋಗ್ಬೇಕಾಗಿತ್ತು. ಈ ಗ್ರಂಥದೊಳಗ ಜೀವ ಬ್ರಹ್ಮ ಭೇದ ಹೇಳಿದೆಯೋ ಅಥವಾ ಅಭೇದ ಹೇಳಿದೆಯೋ ಅನ್ನೋ ಸಂಶಯ ಹೋಗ್ಬೇಕಾಗಿತ್ತು ಅಂದ್ರೆ ಶ್ರವಣ ಮಾಡ್ಬೇಕು. ಹೌದಾ? ಇಲ್ಲೇನಂದ್ರೆ ಅವರು ಪ್ರಮೇಯಗತ ಸಂಶಯ. ಪ್ರಮೇಯ ಅಂದ್ರೆ ವಿಷಯ. ಪ್ರಮೇಯ ಅಂದ್ರೇನು? ವಿಷಯ. ಜೀವ ಬ್ರಹ್ಮರ ಭೇದ ಸತ್ಯವಿದೆ ಅಥವಾ ಅಭೇದ ಸತ್ಯವಿದೆ ಅಂದ್ರೆ ವಿಷಯದೊಳಗೆ ಸಂಶಯ ಪಟ್ಟ. ವಿಷಯದೊಳಗೆ ಏನು ಮಾಡ್ದ? ಮೊದಲ ಸಂಶಯ ಆಕೈತಿ. ಮೊದಲ ಪಕ್ಕ ತಲೆಗಟ್ಟುವರಿ, ಯಾವುದೇ ಒಂದು ವಿಷಯ ನಾವು ನೋಡಿದಾಗ ಮೊದಲ ಸಂಶಯ ಆಕೈತಿ. ಸಂಶಯ ಆದ ನಂತರ ಭ್ರಮಾರ ಆಕೈತಿ, ಇಲ್ಲದ್ರ ಪ್ರಮಾರ ಆಕೈತಿ. ಮೊದಲೇನಂದ ಇದು ಹಗ್ಗೋ ಹಾವು, ಹಗ್ಗೋ ಹಾವು, ಹಗ್ಗೋ ಹಾವು ಅಂದ, ಇದಕ್ಕೆ ಸಂಶಯ ಅನ್ಬೇಕು. ಹಗ್ಗ ಅಂದ ಅದು ಪ್ರಮ, ಹಾವ ಅಂದ ಅದು ಭ್ರಮ. ಮೊದಲ ಸಂಶಯ, ಆಮೇಲೆ ಅದರದ್ದು ಯಥಾರ್ಥ ಜ್ಞಾನ ಅಥವಾ ಬ್ರಹ್ಮಜ್ಞಾನ. ಹೌದಾ? ಈ ಗ್ರಂಥದಲ್ಲಿ ಜೀವ ಬ್ರಹ್ಮರ ಭೇದ ಸತ್ಯವಿದೆಯೋ ಅಥವಾ ಅಭೇದ ಸತ್ಯವಿದೆಯೋ ಅನ್ನೋದು ಇದಕ್ಕೆ ಪ್ರಮೇಯಗತ ಸಂಶಯ ಅಂತ. ವೇದಾಂತ ಗ್ರಂಥಕ್ಕೆ ವಿಷಯ ಏನೈತಿ? ಜೀವ ಬ್ರಹ್ಮರ ಏಕತ್ವವೇ ವಿಷಯ ಐತಿ. ಆ ವಿಷಯದಾಗ ಸಂಶಯ ಪಟ್ಟಪ್ಪ ಅಂದ್ರೆ ಅದು ಎದರಿಂದ ಹೋಗ್ತೈತ್ರಿ ಅಂತ ಕೇಳಿದ್ರೆ ಮನನದಿಂದ ಹೋಗುತ್ತದೆ, ಚಿಂತನ ಮಾಡೋದ್ರಿಂದ ಹೋಗುತ್ತದೆ. ಹೌದಲ್ಲ? ಯುಕ್ತಿಶೇ ವೇದಾಂತ ವಾಕ್ಯನಕ ತಾತ್ಪರ್ಯ ನಿಶ್ಚಯಕ್ಕೂ ಶ್ರವಣ ಕೈ. ಹೌದಲ್ಲ? ಶ್ರುತಿ ಷಡ್ಲಿಂಗ ಮೂಲಕವಾಗಿ ಗುರುಗಳ ಸಹಾಯದಿಂದ ಗ್ರಂಥವನ್ನು ಅಧ್ಯಯನ ಮಾಡಿದೀವಿ ಅಂದ್ರೆ ಏನಾಕದಪ್ಪ ಅಂತ ಕೇಳಿದ್ರೆ ಪ್ರಮಾಣಗತ ಸಂಶಯ ಹೋಗ್ತೈತಿ. ಮನನದಿಂದ ಏನಾಕದಪ್ಪ ಅಂದ್ರೆ ಜೀವ ಬ್ರಹ್ಮಕ್ಕೆ ಅಭೇದಕಿ ಸಾಧಕ ಅವ್ರ ಭೇದಕಿ ಬಾಧಕ್. ಜೀವ ಬ್ರಹ್ಮಕ್ಕೆ ಭೇದಕಿ ಸಾಧಕ, ಅಭೇದಕಿ ಸಾಧಕ ಅವ್ರ ಭೇದಕಿ ಬಾಧಕ್. ಯುಕ್ತಿಯೋಶ ಅದ್ವಿತೀಯ ಬ್ರಹ್ಮಕ ಚಿಂತನೆ ಎದ್ರದ್ದು ಮಾಡ್ಬೇಕು ಅಂದ್ರೆ ಅದ್ವಿತೀಯ ಬ್ರಹ್ಮನ ಚಿಂತನ ಮಾಡೋದ್ರಿಂದ ದನ ಏನ್ ಮಾಡ್ತಾವ? ಮೊದಲು ತಿಂತಾವ. ದನ ಮೊದಲ ತಿಂತಾವ, ಆಮೇಲೆ ಮೆಲಕ್ ಹಾಕ್ತಾವ. ಅವಾಗ ಒಂದು ಪದ್ಧತಿ ಇತ್ತು, ಊಟ ಮಾಡ್ಬೇಕು ವೀಳ್ಯದೆಲೆ ತಿನ್ಬೇಕು ಅಂತೇಳಿ. ಅದು ಚಟ ಆಗೈತಿ ಈಗ. ಯಾವಾಗ ತಿನ್ಬೇಕಂತ ಹೇಳಿರೋರು? ಊಟ ಆದ ನಂತರ ಎಲಿ ತಿನ್ಬೇಕು. ಯಾಕ? ಎಲಿ ತಿನ್ಬೇಕು ಅಂತ ಹೇಳ್ತಾರ, ಕಬ್ಬು ತಿನ್ಬೇಕು ಅಂತ ಹೇಳ್ತಾರ. ಯಾಕಂದ್ರೆ ಮೆಲಕ್ ಹಾಕೋದ್ರಿಂದ ಏನಾಕೈತಿ? ಒಳಗಿಂದ ಪಚನ ಆಕೈತಿ. ಹಂಗ ಕೇಳದ್ದನ್ನ ಚಿಂತನ ಮಾಡೋದ್ರಿಂದ ಪಚನ ಆಕೈತಿ. ಕೇಳೋದಂದ್ರೇನು? ಶ್ರವಣ. ತಿನ್ನೋದಂದ್ರೇನು? ಶ್ರವಣ. ಅದನ್ನ ಮೆಲಕ್ ಹಾಕೋದಂದ್ರೇನು? ಮನನ. ಗುರ್ತಾತದ? ಅದನ್ನೇ ನಾವು ಅಳವಡಿಸ್ಕೊಂಡಿವಿ. ಅದು ಸರಿಯಾಗಿ ಡೈಜೆಷನ್ ಆಯ್ತು. ಅದೇನಾಯ್ತು? ಸರಿಯಾಗಿ ಡೈಜೆಷನ್ ಆಗಿ ಎಲ್ಲಿ ಬ್ಲಡ್ ಹೋಗ್ಬೇಕು, ಎಲ್ಲಿ ಯೂರಿನ್ ಹೋಗ್ಬೇಕು, ಎಲ್ಲಿ ಮೋಷನ್ ಹೋಗ್ಬೇಕು, ಇದು ಕರೆಕ್ಟ್ ಅಲ್ಲಿ ಲಿವರ್ ಕೆಲಸ ಮಾಡಾಕತ್ತು ಅಂದ್ರೆ ನಿನಗೆ ನಿಧಿ ಧ್ಯಾಸನ ಆಗ್ಯದ ಅಂತ ತಿಳ್ಕೊಬೇಕು. ಡಿಸೆಂಟ್ರಿ ಹತ್ತಪ್ಪ ಅಂದ್ರೆ ಕೇಳಿದ್ ನಿನಗೆ ಹತ್ತಿಲ್ಲ ತಿಳ್ಕೊಂಡ್ಬಿಡ್ಬೇಕು. ತಿಂದದ್ದು ಸರಿಯಾಗಿ ಪಚನ ಆಗಿ ನಮ್ಮ ಶರೀರಕ್ಕೆ, ಕೆಲವರು ತಿಂದದ್ದು ಕೂಳು ಮೈಗೆ ಹತ್ತಂಗಿಲ್ಲ ಗೊತ್ತಲ್ಲ. ತಿಂದದ್ದು ಕೂಳು ಮೈಗೆ ಹತ್ತು ಅಂದ್ರೆ ಅದು ನಿಧಿ ಧ್ಯಾಸನ. ತಿಂದದ್ದು ಕೂಳು ಮೈಗೆ ಹತ್ತಲಿಲ್ಲ ಅಂದ್ರೆ ನಿಧಿ ಧ್ಯಾಸನ ಆಗಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು. ಇಷ್ಟ ನಮ್ಮ ಶರೀರಕ್ಕೆ ಬಿಟ್ಟು ಏನು ಶಾಸ್ತ್ರ ಹೊರಗಿಲ್ಲ. ಗೊತ್ತಾತಲ್ಲ? ಇದು ಎದರಿಂದ ಹೋಗೈತಪ್ಪ ಅಂದ್ರೆ ಜೀವ ಬ್ರಹ್ಮರ ಭೇದ ಸತ್ಯ ಇದೆಯೋ ಅಥವಾ ಅಭೇದ ಸತ್ಯ ಇದೆಯೋ ಅನ್ನೋ ಪ್ರಮೇಯಗತ ಸಂಶಯ ಎದರಿಂದ ಹೋಗೈತಿ ಅಂದ್ರೆ ಮನನದಿಂದ ಹೋಗುತ್ತೈತಿ. ಇನ್ನೊಂದು ಟಿಪ್ಪಣಿ ಬಂದಿತ್ತು, ವಿಪರೀತ ಭಾವನಾ ಅಂದ್ರೆ ಐತಿ ಒಂದು, ತಿಳಿದಾನ ಮತ್ತೊಂದು. ಜೀವ ಬ್ರಹ್ಮರ ಭೇದ ಸತ್ಯ ಐತಿಯೋ ಅಭೇದ ಸತ್ಯ ಐತೋ? ಅಭೇದ ಸತ್ಯ ಐತಿ. ಇವ ಏನ್ ತಿಳಿದಾನ? ಭೇದ ಸತ್ಯ. ಜೀವ ಬ್ರಹ್ಮರ ಭೇದ ಸತ್ಯ ಐತಿ. ಇವ ತಿಳ್ಕೊಂಡು ಪ್ರಪಂಚ ಸತ್ಯ ಐತೋ ಸುಳ್ಳೈತೋ? ಸುಳ್ಳೈತಿ. ಅದನ್ನ ಸತ್ಯ ತಿಳ್ಕೊಂಡು ಉಲ್ಟಾ ತಿಳ್ಕೊಂಡನೇವ. ಯಾವುದು ಸತ್ಯ ಐತಿ ಅದಕ್ಕೆ ಸುಳ್ಳು ತಿಳ್ಕೊಂಡಾನ, ಯಾವುದು ಸುಳ್ಳು ಐತಿ ಅದಕ್ಕೆ ಸತ್ಯ ತಿಳ್ಕೊಂಡಾನ. ಇದಕ್ಕೆ ವಿಪರೀತ ಭಾವನ ಐತಿ ಒಂದು, ತಿಳಿದಾನ ಮತ್ತೊಂದು. ಇದು ಎದರಿಂದ ನಿವೃತ್ತಿ ಹಾಕದಂದ್ರ ನಿಧಿಧ್ಯಾಸನದಿಂದ ನಿವೃತ್ತಿ ಹಾಕದ. ಅನಾತ್ಮಾಕಾರ ವೃತ್ತಿ ವ್ಯವಧಾನ ರಹಿತ ಬ್ರಹ್ಮಾಕಾರ ವೃತ್ತಿ ಸ್ಥಿತಿ ನಿಧಿಧ್ಯಾಸನ. ಅದೇ ತಿಂದದನ್ನ ಮೈಗೆ ಹತ್ತು ಅಂದ್ರೆ ನಿಧಿಧ್ಯಾಸನ ಆಗ್ಯದ ಅಂತ ತಿಳ್ಕೊಂಡ್ಬಿಡು. ಇಷ್ಟು ವಿಷಯ ನೀನು ಉಳಿದಿತ್ತು, ಅದಕ್ಕೆ ಹಿಂದಿಂದ ಅನುಮಾನ ಮಾಡಿಕೊಂಡು ಮುಂದೆ ಹೊಂಟಿದೀವಿ. ಪ್ರಶ್ನೆ ಸಂಖ್ಯೆ 15, ವಿಚಾರ ಚಂದ್ರೋದಯ 1ನೇ ಕಲಾ ಒಳಗ 15ನೇ ಪ್ರಶ್ನೆ. ಇದ್ರೊಳಗೆ ಏನು ಯಾರಿಗಾರು ಸಂಶಯ ಐತು? ಏನಿಲ್ಲಲ್ಲ. ಉತ್ತರ ಪ್ರಶ್ನೆ ಏನ? ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ ಕಿಸಸೆ ಹೂವೆ ಹೇ. ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ
ಯಾವುದರಿಂದ ಆಗುತ್ತದೆ, ಬುಂದೆ ಯಾವುದರಿಂದ ಆಗುತ್ತದೆ, ಪೇಡೆ ಯಾವುದರಿಂದ ಆಗುತ್ತದೆ ಅಂತ ಕೇಳ್ತೀವಲ್ಲ. ಪೇಡೆ ಹಾಲಿನಿಂದ ಆಗುತ್ತದೆ, ಬುಂದೆ ಕಲ್ಲಿಟ್ಟಿನಿಂದ ಆಗುತ್ತದೆ ಅಂತ ಹೇಳ್ತೀವಲ್ಲ. ಹಂಗಾದ್ರೂ ಅಪರೋಕ್ಷ ಬ್ರಹ್ಮಜ್ಞಾನ ಎದರಿಂದ ಆಗುತ್ತದೆ ಅಂತ ಪ್ರಶ್ನೆ ಅದು. ಸಿಕ್ಕೈತೆ ಎಲ್ಲರಿಗೆ. ಕಚೂಕ ಮಲ ವಿಕ್ಷೇಪ ದೋಷಕ್ಕೆ ಹೋತೆ. ಅವನಂತಕ್ಕೆ ಏನದವ, ಸ್ವಲ್ಪ ಮಲ ಮತ್ತು ವಿಕ್ಷೇಪ. ಮಲ ಅಂದ್ರೆ ಏನ್ ತಿಳ್ಕೊಬೇಕು, ಇಲ್ಲಿ ಪಾಪ ಅಂತ ತಿಳ್ಕೊಬೇಕು. ವಿಕ್ಷೇಪ ಅಂದ್ರೆ ಏನ ತಿಳ್ಕೊಬೇಕು, ಚಂಚಲತಾ ತಿಳ್ಕೊಬೇಕು. ಎಟ್ಟದಾವು ಇಲ್ಲಿ ಏನ್ ಹೇಳ್ತಾರ ಗ್ರಂಥನಾಗ, ಎಟ್ಟದಾವತ್ತ ಅದ ಎಟ್ಟದಾವ, ಸ್ವಲ್ಪ ಐತೋ ಭಾಳ ಐತೆ ಅಂತ ಹೇಳತ್ತಾರ. ಅದನ್ನ ಕೇಳಾಕತ್ತೀನಿ ನಾ. ಏನ್ ಕೇಳ್ತಾರ, ಸ್ವಲ್ಪ ಪಾಪ ಸ್ವಲ್ಪ ಚಂಚಲತಾ ಐತಿ ಇವನಂತಕ. ಯಾವನಂತಕ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆದವನಂತಕ. ಸ್ವಲ್ಪ ಯಾಕಂದ್ರು ಬಹಳ ಪಾಪ ಇತ್ತು ಅಂದ್ರೆ ನಾವು ಪಾರಮಾರ್ಥಕ್ಕೆ ಬರ್ತಿರ್ಲಿಲ್ಲ. ಬಹಳ ಪಾಪ ಇತ್ತು ಅಂದ್ರ ಅವ ಪಾರಮಾರ್ಥಕ್ಕ ಬರ್ತಿರ್ಲಿಲ್ಲ. ನಾಯಿ ಮೊದಲಾಗಿ ಬಂದು ಕೂತಿತ್ತು ಅಂದ್ರೆ ಅದ್ರದ್ದು ಏನೋ ಯಾವುದೋ ಜನ್ಮದ ಪುಣ್ಯ ಐತಿ, ಅದ್ರ ಕಿವ್ಯಾಗ ಶಬ್ದ ಬೀಳಾಕತ್ತಾವ. ಬಹಳ ಪಾಪ ಇತ್ತು ಅಂದ್ರ ಈ ಮಾರ್ಗಕ್ಕೆ ಬರ್ತಿರ್ಲಿಲ್ಲ. ಇನ್ನು ಬಹಳ ಪುಣ್ಯ ಇತ್ತು ಅಂದ್ರ ಅವನಿಗೆ ದೃಢ ಆಗಿಬಿಡ್ತಿತ್ತು. ಏನಾಗ್ಬಿಡ್ತಿತ್ತು, ದೃಢ ಜ್ಞಾನ ಆಕಿತ್ತು. ಬಹಳ ಪುಣ್ಯ ಇತ್ತು ಅಂದ್ರ ದೃಢ ಜ್ಞಾನ ಆಗಿಬಿಡ್ತಿತ್ತು. ಬಹಳ ಪಾಪ ಇತ್ತಪ್ಪ ಅಂದ್ರ ಪಾರಮಾರ್ಥಕ್ಕೆ ಬರ್ತಿಲ್ಲ, ನಡಬಾರ್ಕದ ನೀವು ಮಂಗಲಮುಖಿ ತರ. ಎಲ್ಲದ ನೀವು ನಡಬಾರ್ಕದನ, ಗೊತ್ತಾತಿಲ್ಲ. ಆದ್ರೆ ನೀವು ಏನಾಯ್ತು, ಇತ್ತ ದೃಢನೂ ಆಗಲಿಲ್ಲ, ಇತ್ತ ಪಾಮರ್ನೂ ಆಗಲಿಲ್ಲ. ಏನಾದ, ಅದೃಢ ಜ್ಞಾನ ಆಯ್ತು ನೀ, ಗೊತ್ತಾತಲ್ಲ. ಒಟ್ಟ ಪುಣ್ಯನೇ ಇರಲಪ್ಪ ಅಂದ್ರೆ ಆ ಕಡೆ ಪ್ರಪಂಚದಾಗ ಪಾಮರ್ ಹಾಕಿದ್ದ, ವಿಷಯಗಳನ್ನ ಭೋಗಿಸ್ತಾ ಮಾಡ್ತಾ ಆ ಕಡೆ ತಿರುಗಾಡ್ತಿದ್ದ. ಸ್ವಲ್ಪ ಪಾಪ ಮತ್ತು ಚಂಚಲತ ಇದ್ದಾವ. ಆಮೇಲೆ ಏನದ, ಶ್ರುತಿ ನಾನತ್ವಕ ಜ್ಞಾನ. ಶ್ರುತಿ ಜೀವ ಬೇರೆ, ಪರಮಾತ್ಮ ಬೇರೆ. ಅವ ದೇವರ, ನಾ ಬೇಡ್ಕೊಳವ, ಅವ ಕೊಡವ, ಅವ ಸೃಷ್ಟಿಕರ್ತ, ನಾ ಸೃಷ್ಟಿ ಆದವ. ಹಿಂಗ ಅನೇಕ ಇವನಿಗೆ ಶ್ರುತಿಗಳ ಜ್ಞಾನ ಐತಿ, ಹೌದಾ. ಆಮೇಲೇನು, ಬ್ರಹ್ಮಕಿ ಅದ್ವೈತತಾಕೆ ಅಸಂಭವಕ ಜ್ಞಾನ. ಸಂಭವ ಅಂದ್ರ ಸಂಭವಿಸುವುದು, ಅಸಂಭವ ಅಂದ್ರ ಸಂಭವಿಸದೇ ಇರುವುದು. ಗುರ್ತಾಗತ್ತದ. ಸಂಭವಿಸುವುದು ಅಂದ್ರ ಘಟಿಸೋದು, ಅಸಂಭವ ಅಂದ್ರ ಘಟಿಸದೇ ಇರುವುದು. ಈಗ ಆ ವಿದ್ಯಾರ್ಥಿ PUC ಡಿಗ್ರಿ ಹೊಂಟಾನ. ಅವ್ ಪ್ರಯತ್ನ ಪಟ್ಟಪ್ಪ ಅಂದ್ರೆ ಭಾಳ ಬುದ್ಧಿವಂತದನ, ನಮ್ಮ ಊರಿಗೆ ಫಸ್ಟ್ ಬಂದಾನ. ಅವ್ ಪ್ರಯತ್ನ ಪಟ್ಟನ KS IAS IPS ಆಗೋದು ಸಂಭವಿಸ್ತೈತಿ ಅಂದ್ರೆ ಅವರು ಆತ 50 ವರ್ಷದ ಮುನ್ಸ ಅವನು 50 ವರ್ಷದ ಮನುಷ್ಯಾಗನು ಅಂದ್ರು ಇವನು KS IAS IPS ಆಗ್ಬೋದ್ರಿ ಅಂದ್ರೆ ಸಂಭವಿಸ್ತೈತಿ, ಅಸಂಭವ. ಗೊತ್ತಾತು, ಸಂಭವ ಅಸಂಭವ. ವಿದ್ಯಾರ್ಥಿಯಲ್ಲಿ ಅದುವೇ ಸಂಭವ, 50 ವರ್ಷ ಆದವನಲ್ಲಿ ಅಸಂಭವ. ಗುರ್ತಾತಿಲ್ಲ. ಸಂಭವ ಅಂದ್ರೆ ಘಟಿಸೋದು, ಅಸಂಭವ ಅಂದ್ರೆ ಘಟಿಸದೇ ಇರ್ಬೋದು. ಬ್ರಹ್ಮ ಒಂದ ಅಂತ ಹೇಳುದು ಸಂಭವಿಸಂಗಿಲ್ಲ ಅಂತನವ. ಬ್ರಹ್ಮ ಒಂದ ಹಂಗ ಆಕೈತಿ ಅನ್ನೋದ್ರ ಬಗ್ಗೆ ಅಸಂಭವ ಜ್ಞಾನ ಐತಿ. ಅದ್ವೈತ ಅಂದ್ರೇನು, ಒಂದ. ಭೇದ ವಿಕಲ್ಪ ರಹಿತಕ್ಕೂ ಅದ್ವೈತ ಕೈ. ಭೇದವಾದಿ ಮತ್ತೇನೈತೆ ಅಂತ ಮೊದಲು ನೋಡ್ರಿ, ಸ್ವಲ್ಪ ಪಾಪ ಐತಿ, ಸ್ವಲ್ಪ ಚಂಚಲತ ಐತಿ, ಶಾಸ್ತ್ರಗಳ ಜ್ಞಾನ ಐತಿ, ಒಂದು ಭೇದ ಹೇಳಿದ್ದು ಅಭೇದ ಹೇಳಿದ್ದು ಇಂಥ ಜ್ಞಾನ ಐತಿ. ಮತ್ತೇನೈತಿ, ಬ್ರಹ್ಮ ಒಂದ ಅಂತ ಹೇಳ್ತಾರ, ಅದ ಹೆಂಗ್ ಸಂಭವಿಸ್ತೈತಿ, ಇಟ್ಟು ಮಂದಿ ಎಲ್ಲ ಇದೀವಲ್ಲ, ಎಲ್ಲಾರಂತೆಗೂ ಒಂದೊಂದು ಆತ್ಮ ಬೇರೆ ಐತಲ್ಲ. ಎಲ್ಲಾರಂತೆಗೂ ಒಂದೇ ಆತ್ಮ ಇತ್ತು ಅಂದ್ರೆ, ಎಲ್ಲಾರಂತೆಗೂ ಒಂದೇ ಆತ್ಮ ಇತ್ತು ಅಂದ್ರೆ ಅವ ಊಟ ಮಾಡ್ಬೇಕು, ನಾನು ಹೊಟ್ಟೆ ತುಂಬಬೇಕಾಗಿತ್ತು. ನಾ ನಾಲ್ಕು ಬಳಕ ಅವನು ನಗಬೇಕಾಗಿತ್ತು. ಅವ್ ಹೊಟ್ಟೆ ತುಂಬಿರ್ತದ, ನಾ ಉಪವಾಸ ಇರ್ತೀನಿ. ಅವ್ ಅಳತಿರ್ತಾನ, ನಾನು ಅಗತಿರ್ತೀನಿ. ಹಿಂಗ್ಯಾಕೆ ಆಕೈತಿ ಎಲ್ಲ ಒಂದು ಅಂದ್ರೆ ಅನ್ನೋದವನಿಗೆ ಬ್ರಹ್ಮನ ಅದ್ವೈತದ ಬಗ್ಗೆ ಅಸಂಭವ ಜ್ಞಾನ ಐತಿ. ಸಂಭವಿಸೋಂಗಿಲ್ಲ ಒಂದ ಅನ್ನೋ ಜ್ಞಾನ ಐತಿ ಅವನಿಗೆ. ಭೇದವಾದಿ ಅಂದ್ರೆ ಸಿದ್ಧಾರೂಢಪ್ಪ ಅವರು ದಾಡಿ ಮಾಡ್ಕೊಳಕತ್ತಿದ್ರು, ಶೇವಿಂಗ್. ಸಿದ್ಧಾರೂಢಪ್ಪ ಏನ್ ಮಾಡ್ಕೊಳತ್ರು, ಶೇವಿಂಗ್ ಮಾಡ್ಕೊಳತ್ರು. ಅಲ್ಲಿ ಒಬ್ಬ ಪಂಡಿತ್ ಬಂದು ಸಿದ್ಧಾರೂಢಪ್ಪ ಅವ್ರಿಗೆ ಕೇಳ್ತಾನ, ನಿಮ್ಮದು ಸಿದ್ಧಾಂತ ಏನು ಅಂತ ಕೇಳ್ತಾನ. ಸಿದ್ಧಾಂತ ಗೊತ್ತಲ್ಲ, ಅಂತ್ಯ ನಿರ್ಣಯ ಸಿದ್ಧಾಂತ. ನಿಮ್ಮದು ನೀವಿಟ್ಟೆಲ್ಲ ಇಲ್ಲಿ ಜನರಿಗೆ, ಭಕ್ತರಿಗೆ, ಬಂದವರಿಗೆ ಓಂ ನಮಃ ಶಿವ ಮಂತ್ರನೂ ಕೊಡ್ತೀರಿ, ರೋಗವೂ ಕಳಿತೀರಿ, ಹೌದಾ, ಮಳಿನೂ ತರಿಸ್ತೀರಿ, ಒಂದ ಟೈಮ್ನಾಗ ಹುಬ್ಳ್ಯಾಗ ಮುರ್ಕಿ ಬಾಯಾಗ ದರ್ಶನನೂ ಕೊಡ್ತೀರಿ, ಮತ್ತು ಶಾಸ್ತ್ರ ಉಪದೇಶವೂ ಮಾಡ್ತೀರಿ. ನಿಮ್ಮದು ಸಿದ್ಧಾಂತ ಏನು?
ಸಿದ್ಧಾಂತ ನಮ್ದು ಸಿದ್ಧಾಂತ ಏನಪ್ಪಾ ಅಂತ ಹೇಳಿದ್ರೆ ಬ್ರಹ್ಮ ಸತ್ಯಂ ಜಗನ್ಮಿತ್ಯ ಜೀವೋ ಬ್ರಹ್ಮೈವ ನಾಪರಹ ಅನ್ನೋದ ನಮ್ಮ ಸಿದ್ಧಾಂತ ಐತಿ. ನಮ್ಮ ಸಿದ್ಧಾಂತ ಏನು? ಜೀವ ಬ್ರಹ್ಮರ. ಯಾಕಪ್ಪ ಅಂದ್ರೆ ಮತ್ತೆ ಇವರಿಗೆ ಎಲ್ಲ ಯಾಕೆ ನೀವು ಹಿಂಗೆ ಉಪದೇಶ ಮಾಡ್ತೀರಿ? ಕೆಲವರಿಗೆ ಮಂತ್ರನೇ ಕೊಡ್ತೀರಿ, ಕೆಲವರಿಗೆ ಪ್ರಸಾದನೇ ಕೊಡ್ತೀರಿ, ಇದೆಲ್ಲ ಯಾಕೆ ಮಾಡ್ತೀರಿ? ಮತ್ತೆ ನಿಮ್ಮ ಸಿದ್ಧಾಂತ ಜೀವ ಬ್ರಹ್ಮರ ಏಕತ್ವವನ್ನೇ ಉಪದೇಶ ಮಾಡ್ಕೊತ ಕುಂಡಿರ್ಬೇಕಾಗಿತ್ತಲ್ಲ ಅಂತೇಳಿ ಆ ಪ್ರಶ್ನೆ ಮಾಡಿದಾಗ ಸಿದ್ದಾರೂಢಪ್ಪ ಹೇಳಿದ್ರಂತ, ಚತುರ್ವಿಧ ಭಜಂತೆ ಮಾಂ, ಚತುರ್ವಿಧ ಭಜಂತೆ ಮಾಂ ಜನಃ ಸುಕೃತನೋ ಅರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿಚ ಭರತರ್ಷಭ. ನನಗ ಜ್ಞಾನಿಗಳು ಸೇವಿಸ್ತಾರೆ, ಮುಮುಕ್ಷುಗಳು ಸೇವಿಸ್ತಾರೆ, ಪ್ರಪಂಚದ ಸುಖ ಬೇಕನ್ನೋರು ಬರ್ತಾರೆ, ಪ್ರಪಂಚನೂ ಬೇಕು ಪಾರಮಾರ್ಥ ಬೇಕನ್ನೋರು ಬರ್ತಾರೆ. ಮತ್ತು ಅವ್ರಿಗೆ ಹ್ಯಾಂಗೆ ಬಿಡಾಕ್ ಬರ್ತೈತು? ಅವ್ರಿಗೆ ಬಿಡಾಕ್ ಬರಂಗಿಲ್ಲ. ಯಾಕಪ್ಪ ಅಂದ್ರೆ ಒಂದು ಕಣ್ಣ ನನಗ ವೇದಾಂತಿಗಳದಾರ, ಇನ್ನೊಂದು ಕಣ್ಣ ನನ್ನ ಪ್ರಪಂಚದವ್ರದಾರ. ಗುರ್ತಾಯ್ತಲ್ಲ? ಎರಡು ಕಣ್ಣು ನನ್ನೂನೇ ಅದಾವ. ಒಂದು ಕಣ್ಣಿಗೆ ಪ್ರೀತಿ, ಒಂದು ಕಣ್ಣಿಗೆ ದ್ವೇಷ ಮಾಡಕ್ ಬರಂಗಿಲ್ಲ. ಎರಡು ಕಣ್ಣು ಬೇಕ. ಹಿಂಗಾಗಿ ಯಾರು ಏನು ಅಪೇಕ್ಷೆ ಇಟ್ಕೊಂಡ್ ಬಂದಿರ್ತಾರ ಅದನ್ನ ಕೊಡೋ ಧರ್ಮ ನಂದು ಐತಿ ಅಂತೇಳಿ ಸಿದ್ಧಾರೂಢ ಅಂದಾಗ ಆತು. ನಿಮ್ಮದು ಸಿದ್ಧಾಂತ ಏನಪ್ಪಾ ಅಂತ ಕೇಳಿದ್ರೆ ಬ್ರಹ್ಮ ಸತ್ಯಂ ಜಗನ್ಮಿತ್ಯ ಜೀವೋ ಬ್ರಹ್ಮ ಇವ ನಾಪರಹ, ಜೀವ ಬ್ರಹ್ಮ ಇಬ್ರು ಒಂದದ್ರ ಅಂತ ನೀವು ಹೇಳಾಗತ್ತೀರಿ. ಖರೆ ನಾ ಇದು ಸುಳ್ಳು ಮಾಡಿ ತೋರಿಸ್ತೀನಿ ಅನ್ನೋ. ಏನ್ ಸುಳ್ಳು ಮಾಡಿ ತೋರಿಸ್ತೀನಿ? ಆ ವೇದವನ್ನ ಸುಳ್ಳು ಮಾಡಿ ತೋರಿಸ್ತೀನಿ. ಸುಳ್ಳು ಮಾಡಿ ತೋರಿಸ್ತೀನಿ ಅಂದ್ರೆ ಏನದವ? ಭೇದವಾದಿ ಆದ. ಸುಳ್ಳು ಮಾಡ್ತಾನಂದ್ರೆ ಭೇದವಾದಿ ಆದಿಲ್ಲ, ಭೇದವಾದಿ ಆದ. ಆತರ ಆತಪ್ಪ ಕುಂಟ್ರ ಬಂದಿಟ್ಟು ನಾ ಕ್ಷೌರ್ ಮಾಡಿಸೊಂದು ಕಡೆಗೆ ಹಾಕಿನಿ ಅಂದ್ರೆ ಅವ್ನು ದಾಡಿ ಮಾಡ್ದ ಮಾಡಿದ ಬಳಿಕ ಸಿದ್ದಾರೂಢಪ್ಪ ಅವರು ಅವನಿಗೆ ಕೈ ಮುಗಿತಾರ. ಭಾಳ ದೊಡ್ಡ ಮನುಷ್ಯಪ್ಪ, ನೀ ಜನರ ಸೇವಾ ಮಾಡ್ತಿ ಅನ್ಬೇಕು, ಅಂಥ ಕೆಲಸ ನೀ ಸಾಕ್ಷಾತ್ ಪರಮಾತ್ಮನೇ ಇದೀಯ ನೋಡಪ್ಪ ಅಂದ್ರೆ ಅವನಿಗೆ. ಯಾರಿಗೆ? ಕ್ಷೌರಿಕನಿಗೆ. ಸಾಕ್ಷಾತ್ ಪರಮಾತ್ಮನೇ ಇದೀಯ ನೋಡಪ್ಪ ಅಂತ ಅವನಿಗೆ ಅಂದ್ರು. ಯಪ್ಪ ಎಂಥ ಪಾಪನ ಕೆಡಬೇಕತ್ ಮಾಡಿದ್ವು. ನಾನು ದಿನ ಕ್ಷೌರ ಮಾಡಿಲ್ಲಪ್ಪ ಅಂದ್ರೆ ಹೊಟ್ಟೆ ಉಪಜೀವನ ಸಿಗಂಗಿಲ್ಲ. ಪರಮಾತ್ಮ ಎಲ್ಲಿ ನಾ ಎಲ್ಲಿ? ಪರಮಾತ್ಮ ನಾ ಹಂಗೆ ಹಾಕಿನೋ ತಂದೆ ನಾವು? ಪರಮಾತ್ಮನ ನೀ ಇದಿ, ನಾ ಹಾಕಿನೇನು? ಆಗೋದಿಲ್ಲ. ಕೇಳ್ದೇನೋ ಪಂಡಿತ ಅಂದ್ರು ಸಿದ್ದಾರೂಢವನಿಗೆ. ಏನನ್ನಾಗತ್ತನವ ಕ್ಷೌರಿಕ? ನಾ ಪರಮಾತ್ಮ ಅಲ್ಲ. ಅಲ್ಲ ಅಂದ್ರೆ ಏನಾಯ್ತು? ಭೇದ ಆತು, ಅಭೇದ ಆತು, ಭೇದ ಜ್ಞಾನ ಆತು. ಈ ಭೇದ ಜ್ಞಾನ ನೀ ಹೇಳಾಕ 12 ವರ್ಷ ಅಭ್ಯಾಸ ಮಾಡ್ಕೊಂಡ್ ಬಂದಿ. ಹೋಗಂದ್ರತ್ ಅವನಿಗೆ. ಅವ ಏನೂ ಕಲಿಲಾರ್ದವನಿಗೆ ಗೊತ್ತೈತಿ ಪರಮಾತ್ಮ ಬ್ಯಾರೆ ನಾ ಬ್ಯಾರೆ. ಇದನ್ನ ತಿಳ್ಸಾಕ ನೀ 12 ವರ್ಷ ಗಟ್ಲೆ ಅಭ್ಯಾಸ ಮಾಡ್ಕೊಂಡ್ ಬಂದಿ. ನಡಿ ಅಂದ್ರತ್ತ. ಇಂಥವ್ರು ದೋಸ್ತಿ ಮಾಡಿದ್ರೆ ಏನಾಕದ? ಭೇದವಾದಿಗಳ ಏನಾಕದ? ಭೇದವಾದಿ ಅವ್ರ ಪಾರಮಾರ ಪುರುಷಕ್ಕೆ ಸಂಘಕ್ಕೆ ಸಂಸ್ಕಾರ ಎಂದೋ ಯಾವ ಜನ್ಮದಾಗ ಮಾಡಿದ್ಯೋ ಆ ಸಂಸ್ಕಾರ ಸುದ್ದಿ ನೀ ಪ್ರತಿಬಂಧಕ ಹಾಕವತ್ ಹೇಳ್ತಾರ ಅವರು. ಇನ್ನು ದೋಸ್ತಿ ಮಾಡಿದ್ರೆ ದೂರ ಉಳಿತು. ಯಾವ ಜನ್ಮದಾಗ ಯಾವಾಗ ದೋಸ್ತಿ ಮಾಡಿದೋ ಗೊತ್ತಿಲ್ಲ, ಅದರ ಸಂಸ್ಕಾರ ಮೊದಲು ಮಾಡಿ ನಿನಗೆ ಪ್ರತಿಬಂಧಕ ಹಾಕವ. ಭೇದವಾದಿ ಅಂದ್ರೇನು? ಜೀವ ಬ್ರಹ್ಮರ ಭೇದ ಹೇಳ್ತಕ್ಕಂಥವನು. ಆಮೇಲೆ ಪಾಮರ ಪುರುಷ ಅಂದ್ರೇನು? ಶಾಸ್ತ್ರ ಸಂಸ್ಕಾರ ಶೂನ್ಯತ್ವೇ ಸತಿ ಐಹಿಕ ಭೋಗ ಪಾಮರ. ಶಾಸ್ತ್ರಜ್ಞಾನಿ ಇಲ್ಲ ಅವನಿಗೆ. ಯಾವ ತಪ್ಪು ಗೊತ್ತಿಲ್ಲ, ಯಾವಾಗ ಒಪ್ಪು ಗೊತ್ತಿಲ್ಲ. ಯಾವ ಪುಣ್ಯ ಮಾಡಿದ್ರೆ ಏನಾಕದ ಅನ್ನೋದು ಗೊತ್ತಿಲ್ಲ, ಯಾವ ಪಾಪ ಮಾಡಿದ್ರೆ ಏನೂ ಗೊತ್ತಾಗ. ಒಟ್ಟೇನು? ಖಾವೋ ಪೀವೋ ಮೋಜ್ ಉಡಾವು. ಹೌದು? ಯಾವ ಜೀವಂ ಸುಖಂ ಜೀವೇತ್ ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಕುತಃ. ಇವ್ರಿಗೆಲ್ಲ ಪಾಮರ ಅಂತ ಕರೀತಾರೆ. ಎಲ್ಲಿ ತನಕ ಬದುಕ್ತಿ? ಸುಖವಾಗಿ ಬದುಕು. ಸಾಲ ಸೂಲ ಮಾಡಿ ಬಟ್ ತುಪ್ಪ ಉಂಡು ಮಜಾ ಮಾಡು. ಇವ್ರಿಗೆಲ್ಲ ಏನಂತಾರ? ಪಾಮರ ಅಂತ ಕರೀತಾರೆ. ಇವರ ಸಂಘಗಳ ಸಂಸ್ಕಾರನೂ ಐತಿ ಇವನಂತಕ. ಯಾವನಂತಕ? ಅದೃಢ ಜ್ಞಾನ ಆದವನಂತಕ. ಪಾಪೂ ಐತಿ, ಚಂಚಲತಾನೂ ಐತಿ, ಶ್ರುತಿಗಳ ಅನೇಕತ್ವ ಜ್ಞಾನೂ ಐತಿ, ಬ್ರಹ್ಮನ ಅಸಂಭವ ಬಗ್ಗೆ ಜ್ಞಾನ ಐತಿ, ಭೇದವಾದಿ ಸಂಘ ಸಂಸ್ಕಾರ ಐತಿ, ಪಾಮರ ಸಂಘ ಸಂಸ್ಕಾರ ಐತಿ. ಹೌದಲ್ಲ? ಇನ್ನು ಕರಿ ಸಹಿತ ಪುರುಷನ್ಕು ಗುರುಮುಖ ದ್ವಾರ ಮಹಾವಾಕ್ಯಕ್ಕೆ ಶ್ರವಣಸೆ ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ ಹೂವೇ ಹೇ. ಇತ್ತ ಇದನ್ನು ಬಿಡಾಕ್ತಾ ಇರಲ್ಲ ಅವ, ಅತ್ತ ಅದನ್ನು ಬಿಡಾಕ್ತಾ ಇಲ್ಲ. ಅವು ಮಿಕ್ಸ್ ಆಗ್ಯಾವ, ಇದನ್ನು ಮಿಕ್ಸ್ ಆಗ್ಯಾವ. ಗೊತ್ತಾತಲ್ಲ? ನಿನ್ನೆ ಅನ್ನಕ್ಕೆ ಇವತ್ತು ಒಗ್ಗರಣೆ ಹೊಡೆದಂಗೆ, ಮಸಾಲೆ ಹಚ್ಚಿ ಒಗ್ಗರಣೆ ಹೊಡೆದಂಗೆ ಆಗ್ಯದ. ನಿನ್ನೆ ಅನ್ನ ಅಂದ್ರೇನು? ಇವೆಲ್ಲ ಹೊಲಸ. ಒಗ್ಗರಣೆ ಹೊಡೆದಂದ್ರೇನು ಇವತ್ತಿನ ಶ್ರವಣ. ಒಗ್ಗರಣೆ ಇವತ್ತು ಹೊಡೆದಿದ್ದೀವಿ ಅಂದ್ರೆ ಇದು ಶ್ರವಣ. ಅನ್ಯವಾದೈತಿ, ನಿನ್ನೆದೈತಿ. ಇವೆಲ್ಲ ಮಲಾದೋಷ, ವಿಕ್ಷೇಪ ದೋಷ, ಶ್ರುತಿಗಳ ಅನೇಕತ್ವದ ಜ್ಞಾನ. ಆಮೇಲೆ ಏನೈತಪ್ಪ ಅಂದ್ರೆ ಬ್ರಹ್ಮನ ಅದ್ವೈತದ ಬಗ್ಗೆ ಅಸಂಭವ ಜ್ಞಾನ, ಭೇದವಾದಿಗಳ ಸಂಘ ಸಂಸ್ಕಾರ, ಪಾಮರ ಪುರುಷರ ಸಂಘ ಸಂಸ್ಕಾರ. ಇವೆಲ್ಲ ಇಟ್ಕೊಂಡು ಮ್ಯಾಲ ಒಗ್ಗರಣೆ ಹೊಡ್ಯಾಕತ್ತಾನ. ಅದು ಪಟ್ನೆ ತಿಂದ ಬಿಡ್ಬೇಕು, ಇಲ್ಲ ಅದ್ರ ನಾರಾಗ ಚಾಲೂ ಮಾಡ್ತೈತಿ. ಗುರ್ತಾತ? ಮುಂದೆ ಹೋಗೋಣ.
ಮತ್ತೆ ಹ್ಯಾಂಗ್ರಿ ಮತ್ತೆ ಇವನಿಗಂತೂ ಮುಕ್ತಿ ಆಗಂಗಿಲ್ಲ ನಂಗೆ ಆತು. ಅದೃಢ ಆದವನಿಗೆ ಮುಕ್ತಿ ಆದಂಗೆಲ್ಲ ಆತು. ದೃಢ ಆಗಿತ್ತಪ್ಪ ಅಂದ್ರೆ ಮುಕ್ತಿ ಆಕಿತ್ತು. ಮತ್ತು ಇವನ ಗತಿ ಹ್ಯಾಂಗ? ನಟ್ಟ ನಡಬಾರಕ ಇಲ್ಲಿ ತನಕ ಶಾಸ್ತ್ರ ಕಲಿಸ್ಕೋತ ಹೋದ್ರಿ, ನಡಬಾರಕ್ ಹೋಗಿ ಹೊಳ್ಯಾಕ ಕೈ ಬಿಟ್ರಂದ್ರೆ ನಾ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ, ನನ್ನ ಗತಿ ಹ್ಯಾಂಗ ಪ್ರಶ್ನೆ ಮಾಡಕತ್ತ ನಾವು. ಪ್ರಶ್ನೆ 16. ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ ಸೆ ಕ್ಯಾ ಹುವೆ ಹೇ? ಇದರ ಪ್ರಯೋಜನ ಏನು, ಫಲ ಏನು? ಇಲ್ಲಿ ತನಕ ನಾವು ಶಾಸ್ತ್ರ ದಿನ ಮಠಕ್ಕೆ ಬರಾಕತ್ತೀವಿ, ಶಾಸ್ತ್ರ ಕೇಳಾಕತ್ತೀವಿ, ಮತ್ತೆ ಹ್ಯಾಂಗ್ರಿ ಅಂತ ನಾವು ಪ್ರಶ್ನೆ ಮಾಡ್ತಾನೆ. ಉತ್ತರ: ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನಕ ಫಲ. ಯಾಕಪ್ಪ ಅಂದ್ರೆ ಪ್ರಯೋಜನವೇನ ಮಂದೋಪಿನ ಪ್ರವರ್ತತೆ. ಫೈದೆ ಇಲ್ಲಾಂದ್ರೆ ಯಾರು ಯಾವುದಕ್ಕೂ ಪ್ರವೃತ್ತಿ ಆಗಂಗಿಲ್ಲ. ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನಸೆ, ಈ ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನದಿಂದ ಉತ್ತಮ ಲೋಕಕ್ಕೆ ಪ್ರಾಪ್ತಿ ಹುವೆ ಹೇ. ಏನಪ್ಪಾ ಅಂದ್ರೆ ಉತ್ತಮ ಲೋಕದ ಪ್ರಾಪ್ತಿ ಆಗುತ್ತದೆ. ಭಗವದ್ಗೀತೆ ಒಳಗೆ ಹೇಳಿದ್ದಾರೆ. 6ನೇ ಅಧ್ಯಾಯ 41ನೇ ಶ್ಲೋಕದಲ್ಲಿ, 6ನೇ ಅಧ್ಯಾಯ 41ನೇ ಶ್ಲೋಕದಲ್ಲಿ ಹೇಳ್ಯಾರ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿ ಜಾಯತೆ. ಉತ್ತಮ ಲೋಕದ ಪ್ರಾಪ್ತಿ ಆಗುತ್ತದೆ ಅನ್ನುವಲ್ಲಿ ಇಲ್ಲಿ ಏನು ಅರ್ಥ ಮಾಡ್ಬೇಕು ಅಂದ್ರೆ, ಅವನು ಸಾಯುವಂಥ ಸಮಯದೊಳಗೆ ಕಾಮನೆಗಳನ್ನು ಇಟ್ಟುಕೊಂಡು ಸತ್ತಿದ್ದ, ಲೋಕಾಂತರ ಕಾಮನೆಗಳನ್ನು ಇಟ್ಕೊಂಡು ಸತ್ತಿದ್ದಪ್ಪ ಅಂದ್ರೆ ಅಲ್ಲಿ ಹೋಗಿ ಅವ ಲೋಕಾಂತರ ಪ್ರಾಪ್ತಿ ಮಾಡಿಕೊಂಡು ಅವನ ಆಸೆ ಈಡೇರಿ ಆಮೇಲೆ ಏನು ಮಾಡ್ತಾನಪ್ಪ ಅಂದ್ರವ ವಾಪಸ್ ಬಂದು ಜ್ಞಾನವನ್ನು ಪಡ್ಕೋತಾನ. ಏನು ಕಾಮನ ಇಟ್ಕೊಂಡು ಸತ್ತಿದ್ದಂದ್ರೆ, ಯಾಕಂದ್ರೆ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇಬರಂ ತಮ್ ತಮೇ ವೈತಿ ಕೌಂತೆಯ ತದ್ಭಾವ ಭಾವಿತಃ. ಹೌದು, ಕಾಮನ ಇಟ್ಕೊಂಡು ಸತ್ತಿದ್ದಂದ್ರೆ ಯಾರು ಅದೃಢ ಜ್ಞಾನ ಅವ. ಅಕಸ್ಮಾತ್ ಕಾಮನ ಇಟ್ಕೊಂಡಿರಲಿಲ್ಲ ಅಂದ್ರೆ, ಎರಡನೇದು ಹೇಳ್ತಾರೆ ಇವರು, ಕಾಮನ ಅವನಂತೆ ಇರಲ್ಲಪ್ಪ ಅಂದ್ರೆ ಪವಿತ್ರ ಶ್ರೀಮಾನ್ ಕುಲ ವಿಷಯ ಜನ್ಮ ಹೂವೇ ಹೇ ಅಂತ ಮನ್ಯಾಗ ಜನ್ಮ ಆಕೈತೆ ಒಂದು. ಶುಚೀನಾಂ ಶ್ರೀಮತಾಂ ಗೇಹೆ, ಗೇಹೆ ಅಂದ್ರೆ ಮನಿ. ಅಂಥವ್ರ ಮನ್ಯಾಗ ಅವ ಜನ್ಮ ಆಕೈತೆಪ್ಪ ಅಂದ್ರೆ ಪ್ರಾಮಾಣಿಕವಾಗಿ ಯಾರ್ದು ₹1 ಅನ್ಯಾಯ ಮಾಡದೆ ಸಂಪಾದನೆ ಮಾಡಿ ಶ್ರೀಮಂತರಾಗಲ್ಪಟ್ಟಂಥವ್ರು ಮನ್ಯಾಗ ಹುಡ್ತಾನ. ಅನ್ಯಾಯ ದುಡ್ಡದೊಳಗಲ್ಲ. ನಿಜುಂಡ್ರಂಥವ್ರು, ಛತ್ರಪತಿ ಶಿವಾಜಿ ಅಂತವ್ರು, ಸಮರ್ಥ ರಾಮದಾಸರಂಥವ್ರು, ಗೌತಮ್ ಬುದ್ಧ ಸಿದ್ಧಾರ್ಥನಂಥವ್ರು, ಅವರೆಲ್ಲ ಜ್ಞಾನಿಗಳಲ್ಲೋ, ಮತ್ತು ಅವರೆಲ್ಲ ರಾಜರಲ್ಲೋ. ಹಿಂಗೆ ಜನ್ಮ ಆಕೈತಿ ಶ್ರೀಮಂತರ ಕುಲದಲ್ಲಿ. ಅಥವಾ ನಿಷ್ಕಾಮತಾಕೆ ಹುವೆ ಜ್ಞಾನಿ ಪುರುಷಕ್ಕೆ ಕುಲ ವಿಷಯ ಜನ್ಮ ಹುವೆ. ಇಲ್ಲಿ ಕೆಲಸ ಭಾಳ ಸುಲಭ ಐತಿ. ಶ್ರೀಮಂತರ ಮನ್ಯಾಗ ಹುಟ್ಟದಪ್ಪ ಅಂದ್ರೆ ಮತ್ತಲ್ಲೆಲ್ಲ ಮಜಾ ಗಿಜಾ ಮಾಡ್ಕೋತ ಮಟ್ಕೋತ ಆಮೇಲೆ ಗುರುವಿನ ಶೋಧನಾ ಮಾಡ್ಕೋತ, ಇದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದು. ಆದ್ರೆ ಜ್ಞಾನಿ ಮನೆಯಾಗೆ ಹುಟ್ಟದಂದ್ರೆ ಮೀನಿನ ಮರಿಗೆ ಈಜು ಕಲಿಸಿದವ್ರು ಯಾರು? ನಿಮ್ಗೆ ಈಜು ಕಲಿಸಿದವ್ರು ಯಾರು ಅಂದ್ರೆ ಹೇಳ್ತೀರಿ ನೀವು, ನಮ್ಮ ಅಪ್ಪ ಕಲಿಸ್ರಿ, ನಮ್ಮ ಕಾಕ ಕಲಿಸ್ರಿ, ನಮ್ಮ ಮಾಮ ಕಲಿಸ್ರಿ, ನಮ್ಮ ಅಣ್ಣ ಕಲಿಸ್ರಿ. ಆದ್ರೆ ಮೀನಿನ ಮರಿಗೆ ಯಾರು ಕಲ್ಸ್ಯಾರ? ಹಂಗೆ ಇವ ಮೀನಿನ ಮರಿ ಆದಂಗೆ ಹಾಕನ. ಯಾರು? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆದಂಥ ವ್ಯಕ್ತಿ ಜ್ಞಾನಿ ಮನ್ಯಾಗ ಹುಟ್ಟದಂದ್ರೆ ಇವ ಏನ್ ಹಾಕನಂದ್ರ ಮೀನಿನ ಮರಿ ಹಾಕನ. ಅದಕ್ಕೆ ಈಜು ಕಲಿಸೋದೇ ಬೇಡ, ದಿನ ಅದ ಶ್ರವಣ, ಅದ ಮನನ, ಅದ ಚಿಂತನ. ಈ ಒಂದು ಪಟ್ನೆ ಕೆಲಸ ಆಗ್ಬಿಡ್ತೈತಿ. ಇವನೇನಾಕೈತಿ? ಪಟ್ನೆ ಕೆಲಸ ಆಕೈತಿ. ಇವನಿಗೇನು ಕೈ ಬಿಡಂಗಿಲ್ಲ ಅಂದ್ರೆ ಅವರು, ನಿನಗೆ ಜ್ಞಾನೂ ಮಾಡಿಕೊಡ್ತೀವಿ, ಉತ್ತಮ ಲೋಕ ಬೇಕಂದ್ರೆ ಉತ್ತಮ ಲೋಕಕ್ಕೂ ಹೋಗಿ, ಬೇಡ ಶ್ರೀಮಂತರ ಮನ್ಯಾಗ ಒಂದಿಟ್ಟು ಭಾಳ ಬಡತನದಾಗ ಭಾಳ ಕಷ್ಟ ಉಂಟೇನ್ರಿ, ಒಂದಿಟ್ಟು ಏನಾರು ನೋಡ್ತೀನಿ ಅಂದ್ರೆ ಅದನ್ನು ನೋಡ್ಕೋತಿದ್ರು, ನೋಡ್ಕೋ. ಎಲ್ಲ ರೀತಿಯಿಂದ ಇವನಿಗೆ ಆಪ್ಷನ್ಸ್ ಕೊಟ್ರು. ಯಾರಿಗೆ? ಅದೃಢ ಆದವನಿಗೆ. ಇಷ್ಟು ಗೊತ್ತಾತಲ್ಲ. ಪ್ರಶ್ನೆ ಸಂಖ್ಯೆ 17. ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ ಕಬ ಪೂರ್ಣ ಹೂವೆ. ಇದ್ರ ಮುಕ್ತಾಯ ಎಂಡ್ ಯಾವಾಗ? ಒಂದು ಸಿನಿಮಾ ಮುಗಿಬೇಕಾಯ್ತು, ಒಂದು ಧಾರಾವಾಹಿ ಮುಗಿಬೇಕಾಗಿತ್ತು ಅಂದ್ರೆ ಅದಕ್ಕೊಂದು ಟೈಮಿಂಗ್ ಇರ್ತೈತಿ. ಹೌದಲ್ಲ? ಅರ್ಧ ತಾಸು ಧಾರಾವಾಹಿದೊಳಗೆ 15 ನಿಮಿಷ ಧಾರಾವಾಹಿ ತೋರಿಸಿ 15 ನಿಮಿಷ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ. ಆದ್ರೆ ಟೋಟಲ್ ಟೈಮಿಂಗ್ ಎಷ್ಟದ? ಅರ್ಧ ತಾಸು. ಹಂಗೆ ಇದ್ರದ ಟೈಮಿಂಗ್ ಏನು ಅಂತ ಕೇಳಾಗತ್ತ ನಾವು. ಹೌದಲ್ಲ? ಡ್ಯೂಟಿ ಟೈಮ್ ಪ್ರತಿಯೊಂದಕ್ಕೂ ಸಮಯ ಇರ್ತೈತಿಲ್ಲ, ಎಷ್ಟು ತಾಸು ಡ್ಯೂಟಿ ಮಾಡಬೇಕು ಏನು ಎತ್ತ ಅನ್ನೋದು. ಉತ್ತರ: ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿಕಿ ಅವಧಿ ಎಲ್ಲಿ ತನಕ ಮಾಡ್ಬೇಕಪ್ಪ ಅನ್ನೋದು ಹೇಳ್ತಾರೆ. ಸತ್ ಚಿತ್ ಆನಂದ ಆದಿಕ್. ಆದಿಕ್ ಅಂದ್ರೇನು? ನಿತ್ಯ ಪೂರ್ಣ ಅಂತ ಹೋಗ್ಬೇಕು. ನಿತ್ಯ ಪೂರ್ಣ ಬ್ರಹ್ಮಕ್ಕೆ ವಿಶೇಷಣನಕ್ಕೆ. ವಿಶೇಷಣ ಅಂದ್ರೆ ತಿಳಿಸುವಂಥದ್ದು. ಮೊದಲು ನೀಲೋ ಘಟಃ ಅಂದ್ರೆ
ನೀಲ ಬಣ್ಣ ಉಳ್ಳುದ ಘಟ. ಆ ಘಟವನ್ನ ತಿಳಿಸೋದು ಯಾವುದು? ನೀಲ ಬಣ್ಣ. ಹಂಗ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅಂದ್ರೇನು? ಬ್ರಹ್ಮನ ವಿಶೇಷಣಗಳು. ವಿಶೇಷಣಗಳು ಅಂದ್ರೆ ಅವನನ್ನ ತಿಳಿಸಿ ಕೊಡಾಕ ಒಂದು ಸಾಧನೆಗಳು. ವಿಶೇಷಣನಕ್ಕೆ ಅಪರೋಕ್ಷ ಬಾನ್ ಹುಯ್ಯೇ ಬಿ. ಅವುಗಳ ಬಗ್ಗೆ ಇವನಿಗೆ ಅಪರೋಕ್ಷ ಜ್ಞಾನ ಇದ್ದಾಗಾದ್ರೂ ಕೂಡ ಬ್ರಹ್ಮ ಹೆಂಗದನ, ಸತ್ತದನ, ಚಿತ್ತದನ, ಆನಂದದನ, ನಿತ್ಯದನ, ಪೂರ್ಣದನ ಅನ್ನೋ ಜ್ಞಾನ ಇವನಿಗೆ ಇದ್ರೂ ಕೂಡ ಸಂಶಯ ಅವರು ವಿಪರೀತ ಭಾವನಾಕ ಸದ್ಭಾವ ಹೂವೆ. ಸಂಶಯ ಮತ್ತು ವಿಪರೀತ ಭಾವನೆಗಳ ಸದ್ಭಾವ. ಭಾವ ಅಂದ್ರೆ ಇರೋದು, ಸದ್ಭಾವ ಅದಾವ ಇವನಂತೆ. ತಬ್ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಪೂರ್ಣ ಹುವೆ. ಇವೆಲ್ಲ ಗೊತ್ತೈತಿ ಇವನಿಗೆ. ಶಾಸ್ತ್ರ ಗೊತ್ತೈತಿ, ಗುರು ಗೊತ್ತೈತಿ, ಬ್ರಹ್ಮ ಗೊತ್ತೈತಿ, ಆತ್ಮ ಗೊತ್ತೈತಿ. ಅದನ್ನು ತಿಳ್ಕೊಂಡಾನ, ಓದ್ಕೊಂಡಾನ, ಸೇವಾನು ಮಾಡ್ಯಾನ. ಆದ್ರೆ ಸಂಶಯ ಮತ್ತು ವಿಪರೀತ ಭಾವನ ಅದಾವ. ಅವು ಎರಡ ಕಸರಿದ್ದ ಸಂಬಂಧ. ನೋಡ, ಒಂದು ಗ್ಲಾಸ್ ಹಾಲು ಐತಿ. ಏನೈತಿ? ಒಂದು ಗ್ಲಾಸ್ ಹಾಲು ಐತಿ. ಹಾಲಂದ್ರೇನು? ಭೂಲೋಕದ ಅಮೃತ. ಹಾಲಂದ್ರೇನು? ಭೂಲೋಕದ ಅಮೃತ ಐತಿ. ಒಂದು ಗ್ಲಾಸ್ ಹಾಲು ಒಳಗ ನೀ ಕುಡಿಯೋ ಟೈಮ್ನಾಗ ಒಂದ ನೊಣ ಇತ್ತು ಅಂದ್ರ ಈ ಕುಡ್ದಂತ ಹಾಲ ಮೊದಲು ತಿನ್ನಂಥದ್ದು ಎಲ್ಲಾ ಕೂಡೆ ಹೊರಗೆ ಬರ್ತೈತಿ. ಹಂಗ ಇದು ನೊಣ ಬಿದ್ದಂಗ ಯಾವುದು? ಸಂಶಯ ಮತ್ತು ವಿಪರೀತ ಭಾವನ. ಎಲ್ಲಾ ಹಾಲು ಕುಡ್ದಂಗ ಎಲ್ಲಾ ಕುಡ್ದಿದಿ ಖರೆ, ಸಂಶಯ ಮತ್ತು ವಿಪರೀತ ಭಾವನ ಉಳ್ಕೊಂಡೈತಿ. ಉಳ್ಕೊಳ್ಳೋದ್ರಿಂದ ನಿನಗೆ ದೃಢ ಆಗ್ಲಿಲ್ಲ, ಅದು ಪಚನ ಡೈಜೆಷನ್ ಆಗ್ಲಿಲ್ಲ, ಎಲ್ಲಾ ಕೂಡಿ ಹೊರಗೆ ಬತ್ತು. ಇಟ್ಟ ಸಂಶಯ ಮತ್ತು ವಿಪರೀತ ಭಾವನ ಅಂದ್ರೇನು? ಹಾಲಿನಲ್ಲಿರುವಂತ ನೊಣದಂತೆ. ಮತ್ತದು ಕೆಲಸ ಮಾಡೋದೇ ಅಲ್ಲ. ನೊಣ ಕೆಲಸ ಮಾಡ್ತೈತಿ. ಬರೇ ಒಂದು ಕೂದಲು ಹೋದ್ರೆ ಏನ್ ಬೇಕಾದ್ರೆ ಕೆಲಸ ಮಾಡ್ತೈತಿ. ಮತ್ತೆ ನೊಣ ಹೋದ್ರಲ್ಲ ಏನ್ ಕೇಳ್ತಿ? ಅದಕ್ಕೆಲ್ಲ ಹೇಳ್ತಾರ ಅವರು, ಮಾಡಿದೀನಿ ಎಂಬುದು ಮನದಲ್ಲಿ ಹೊಡೆದರೆ. ನೀ ಬಾಯಿನಿಂದ ಹೇಳೋದು ಬಿಡು, ಬರೇ ಕೊಟ್ಟಿನಿ ಅಂತೇಳಿ ಮನಸ್ನಾಗ ಬಂದ್ರು ನೀ ಕೊಟ್ಟದ್ ಹೋತ. ಬಲಗೈಲೆ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು. ಮತ್ತಿನ ಅದ್ರಾಗ ನೊಣ ಹೋಯ್ತಂದ್ರೆ ಹೆಂಗೆ ಸುಮ್ಮನೆ ಇರ್ತೈತಿ? ಹೊರಗೆ ಬರೋದು. ಹಂಗ ನೊಣ ಇದ್ದಂಗೆ ಇವನಿಗೆ ಏನೈತಪ್ಪ ಅಂದ್ರೆ ಸಂಶಯ ಮತ್ತು ವಿಪರೀತ ಭಾವಗಳು ಇರೋದ್ರಿಂದ ಇಲ್ಲಿ ಏನಾಯ್ತು ಅಂದ್ರೆ ಇವನಿಗೆ ದೃಢ ಆಗೋಕ್ಕಿಂತಲೂ ಅದೃಢ ಆಗಿಬಿಡ್ತು. ಸಂಶಯ ಮೇಲೆ ಟಿಪ್ಪಣಿ ಬಂದೈತಿ. 2 ಕೋಟಿ ವಾಲ ಜ್ಞಾನ ಸಂಶಯ ಕೈಯೇ. ಅಲ್ಲಿ ಏನು ಅಲ್ಲಿ ಕನ್ನಡದಾಗ ಹಂಗೆ ಐತಿ? ಏನೈತಿ? ಅಲ್ಲ, ದೃಷ್ಟಾಂತದು ಮೊದಲದು ವ್ಯಾಖ್ಯೆ ಹೇಳು. 2 ಕೋಟಿಯ ಏನೈತಿ? ಟಿಪ್ಪಣಿ ಸಂಖ್ಯೆ 17. 2 ಪ್ರಕಾರದ ಏನು? 2 ಕೋಟಿ ವಾಲ ಜ್ಞಾನ. 2 ಪ್ರಕಾರದ ಜ್ಞಾನಕ್ಕೆ ಸಂಶಯವೆನ್ನುತ್ತಾರೆ. ಇದು ಹಗ್ಗೋ, ಇದು ಹಾವು, ಇದು ಗಿಡಾನೋ, ಇದು ಕಳ್ಳು, ಇದು ಸಿಂಪ್ಯೋ, ಇದು ಬೆಳ್ಳು. ನಾ ಹೇಳಿ ಮೊದಲು ಸಂಶಯ ಮೊದಲು ಹಾಕೈತಿ, ಆಮೇಲೆ ನಿಶ್ಚಯ ಆಕೈತಿ. ಅದು ಬ್ರಹ್ಮಾರ ನಿಶ್ಚಯ ಆಗಲಿ, ಇಲ್ಲ ಅದು ಪ್ರಮಾರ ನಿಶ್ಚಯ ಆಗಲಿ. ಜೀವ ಬ್ರಹ್ಮರ ಭೇದ ಸತ್ಯನು, ಅಭೇದ ಸತ್ಯನು. ಹಿಂಗ ಅವನಿಗೆ ಏನೈತಿ? ಸಂಶಯ ಐತಿ. ವಿಪರೀತ ಭಾವನಾ. ವಿಪರೀತ ಭಾವನಾ ಮೇಲೆ 18ನೇ ಟೈಪ್ನಿ. ವಿಪರೀತ ನಿಶ್ಚಯಕ್ಕೂ ವಿಪರೀತ ಭಾವನಾ ಕೈ. ಯಥಾರ್ಥ ನಿಶ್ಚಯ ಮಾಡಿದ್ರೆ ಪ್ರಮ, ಅಯಥಾರ್ಥ ನಿಶ್ಚಯ ಮಾಡಿದ್ರೆ ಭ್ರಮ. ಅದಕ್ಕೆ ವಿಪರೀತ ಅಂದ್ರು. ಇದು ಹಾವಲ್ಲ ಹಗ್ಗದ ಅಂದ್ರೆ ಅದು ಯಥಾರ್ಥ ಆತು. ಇದು ಹಾವ ಅಂದ್ರೆ ಅದು ಭ್ರಮನೂ ಆತು. ವಿಪರೀತ ತಿಳ್ಕೊಳಕ್ ಹೋಗ್ಬೇಡೋ ತಮ್ಮ ತರ್ಲೋದು. ನಾ ಹೇಳಾಕತ್ತಿ ಇನ್ನೊಂದು, ನೀ ತಿಳ್ಕೊಳಕತ್ತಿ ಮತ್ತೊಂದು. ನಾನು ನಿನಗೆ ಬೈಯೋ ಉದ್ದೇಶ ಇಲ್ಲ. ಅಲ್ಲಿ ನಿನಗೆ ಬಡ್ಯಾಕೆ ಬರಾಕತ್ತಿದ್ರು, ಅವ್ರ ಮುಂದೆ ಸುಮ್ಮನೆ ನಾನು ನಿನಗೆ ಬೈದಂಗೆ ಮಾಡೀನಿ. ಏನು ಅವ್ರ ಜೋಡಿ ಕೂಡಿ ನೀನು ನನಗೆ ಬೈದೈತಿ, ಹಿಂಗೆ ಅನ್ನಕ್ಕೆ ಹೋಗ್ಬೇಡ, ವಿಪರೀತ ತಿಳ್ಕೊಳಕ್ಕೆ ಹೋಗ್ಬೇಡ. ಮತ್ತು ಅಲ್ಲಿ ಮೊದಲ ಹುಡುಗರು ಜಗಳ ಮಾಡ್ಕೊಂಡು ಬಂದಾಗ ಅವ್ರ ಅವ್ವ ಅಪ್ಪ ಬರ್ತಾರ. ಹುಡುಗ ಬೇಡ, ಈ ಹುಡುಗರು ಜಗಳ ಇಡ್ತಾವ ನೋಡ್ರಿ, ನಿಮ್ಮ ಹುಡುಗ ಎಟ್ಟು ಬಡ್ದ ನಮ್ಮ ಹುಡುಗ ಆತ. ಅವ್ರ ಅವ್ವ ಅಪ್ಪ ಬಂದಾಗ ಇವ್ರ ಮನೆಯವ್ರು ಮಾಡ್ತಾರೆ, ತನ್ನ ಹುಡುಗ ಬಡಿತಾರೆ ಮೊದಲು. ಅವ್ರು ಬಂದವ್ರು ಹೊಳ್ಳಿ ಬಿಡವ, ಏನು ಬಡಿತು ಬಿಡು, ಹುಡುಗರು ಜಗಳ ಆಡ್ತಿರ್ತಾವ ಬಿಡೋ ತಿಳಿ ಸುಮ್ಮ ಹೊಳೆ ಹೋಗ್ತಾರ ಅವರು. ಗುರ್ತಾತದ ಐತಿ ಒಂದು ತಿಳ್ಕೊಂಡನು ಮತ್ತೊಂದು. ಇದಕ್ಕೇನಂತಾರ? ವಿಪರೀತ ಭಾವನಾ ಅಂತಾರೆ. ಆ ಸಂಶಯ 2 ಕೋಟಿ ವಾರ ಜ್ಞಾನಕ್ಕೂ ಸಂಶಯಕ್ಕೆ ಎಂದ್ರೂ ಬರ್ತೈತಿ. ನಿಶ್ಚಯ ಬಿನ ಜ್ಞಾನಕ್ಕೂ ಸಂಶಯಕ್ಕೆ ಎಂದ್ರೂ ಬರ್ತೈತಿ. ಮುಂದೋಗೋಣ. ಪ್ರಶ್ನೆ 19. ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ ಕಿಸಸೆ ಹೋವೆ. ಈಗ ದೃಢ ಜ್ಞಾನಕ್ಕೆ ಬಂದರು, ಇಲ್ಲಿಗೆ ಅದೃಢ ಮುಗೀತು. ಈಗ ಏನ್ ಮಾಡ್ತರು? ದೃಢ ಜ್ಞಾನಕ್ಕೆ ಬಂದರು. ಇದುವೇ ಬೇಕಾಗಿರೋದು. ಉತ್ತರ: ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನಕ ಹೇತು. ಕಾರಣ. ಹೇತು ಅಂದ್ರೇನು? ಕಾರಣ. ಯಾವ್ದರಿಂದ ಆಕೈತಿಯಪ್ಪ ಅಂತ ಕೇಳಿದ್ರೆ, ಗುರುಮುಖಸೆ ಮಹಾವಾಕ್ಯಕ್ಕೆ, ಗುರುಮುಖದಿಂದ
ಮಹಾವಾಕ್ಯದ ಅರ್ಥಕ್ಕೆ ಅರ್ಥದ ಶ್ರವಣ ಮನನ ಅವರು ನಿಧಿಧ್ಯಾಸನ ರೂಪ ವಿಚಾರಕ್ಕೆ ಕಿಯೇಸೆ ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ ಹೂವೆ. ಗುರುಗಳ ಮುಖದಿಂದ ಯಾವುದು 18 ಉಳಿದೈತಿ. ಹಾ 18ನೇ ಪ್ರಶ್ನೆ ಒಂದು ಉಳ್ದೈತಿಲ್ಲ. ನಾವು ಮೇಲೆ 19ನೇ ಜಂಪ್ ಆತ್ ಕಾಣ್ತಾವ. ಕೆಲವೊಂದ್ಸಲ ಫೋನ್ ಹಚ್ಚುವಾಗ ಲೈನ್ ಜಂಪ್ ಹಾಕವ್, ಬೇರೆದವ್ರಿಗೆ ಕನೆಕ್ಟ್ ಆಗಿರ್ತಾವ. प्रश्न संख्या 18 दृढ़ अप्रोक्ष ब्रह्मज्ञान सो क्या है? असंभावना विपरीत भावना से रहित जो ब्रह्मात्मा की एकता का निश्चय हुए सो दृढ़ अप्रोक्ष ब्रह्मज्ञान. इष्ट नोड्री, असंभावना विपरीत भावना इದ್ದು ಅದೃಢ, ಅಸಂಭಾವನಾ ವಿಪರೀತ ಭಾವನಾ ಇಲ್ಲ ಅಂದ್ರೆ ದೃಢ. ಇಷ್ಟ ಐತಲ್ಲಿ ಶಬ್ದದ ಗೋಳ ಇರ್ತದ ಅಷ್ಟೇ. ಅಸಂಭಾವನಾ ವಿಪರೀತ ಭಾವನಾ ಬಿಟ್ಟು ಬ್ರಹ್ಮಾತ್ಮರ ಏಕತ್ವವನ್ನು ನಿಶ್ಚಯ ಮಾಡಿ ನಿನಗ ದೃಢ ಆಗಿಬಿಡ್ತೈತಿ. प्रश्न संख्या 19 दृढ़ अप्रोक्ष ब्रह्म ज्ञान किससे हुए? ಇಂಥ ಜ್ಞಾನ ಎದರಿಂದ ಆಕೈತಿ ಅಂತ ಕೇಳಾಗತ್ತ ನಾವು. ಉತ್ತರ, ಗುರುಗಳ ಮುಖದಿಂದ. ಗುರು मुख से महावाक्य के अर्थ के श्रवण मनन और निधिध्यासन रूप विचार के किए से दृढ़ अप्रोक्ष ब्रह्म ज्ञान हुए है. ಗುರು ಮುಖಾಂತರವಾಗಿ ಮಹಾವಾಕ್ಯದ ಅರ್ಥವನ್ನ ಕೇಳಬೇಕು. ಯಾಕಂದ್ರೆ ಆಚಾರ್ಯವಾನ್ ಪುರುಷೋ ವೇದ. ಗುರು ಮುಖದಿಂದನೇ ನಾವು ಶಾಸ್ತ್ರ ಅಧ್ಯಯನ ಮಾಡ್ಬೇಕಾಕೈತಿ. ಯಾಕಂದ್ರೆ ಇರ್ತೈತಿ ಒಂದು, ಅರ್ಥ ಆಕೈತಿ ಮತ್ತೊಂದು, ಹೌದಲ್ಲ. ಈಗ ನೋಡ, ಘಟೆ ಅನ್ನೋ ಪದಕ್ಕೆ ಏನ್ ಅರ್ಥ ಮಾಡೋರು? ಘಟೆ ಘಟೆ ಅದು ಅಲ್ಲ. ಚಿಂತಾಸೆ ಘಟೆ ಶರೀರ, ಚಿಂತಾಸೆ ಘಟೆ ಚತುರಾಯಿ. ಏನ್ ಅರ್ಥ ಮಾಡ್ತೀರಿ ಇಲ್ಲಿ? ಬಾಳ ಮಜೆ ಐತಿ. ಚಿಂತಾಸೆ ಘಟೆ ಶರೀರ, ಚಿಂತೆ ಮಾಡೋದ್ರಿಂದ ಶರೀರ ಕ್ಷೀಣಿಸ್ತೈತಿ. ಘಟೆ ಅಂದ್ರೇನು? ಘಟಿಸುತ್ತದೆ, ಕ್ಷೀಣಿಸುತ್ತದೆ. ಇಲ್ಲಿ ಏನಾತರ್ಥ? ಕಡಿಮೆ ಆಗುತ್ತದೆ. ಏನಾತರ್ಥ? ಕಡಿಮೆ ಆಗುತ್ತದೆ. ಚಿಂತಾಸೆ ಘಟೆ ಚತುರಾಯಿ, ಚಿಂತನ ಮಾಡೋದ್ರಿಂದ ಬುದ್ಧಿ ಏನಾಕೈತಿ? ಜಾಸ್ತಿ ಆಕೈತಿ. ಘಟೆ ಅನ್ನೋ ಒಂದ ಪದನೇ ಅಲ್ಲಿ ಕಡಿಮೆ ಅಂತ ಅರ್ಥ ಕೊಡ್ತು. ಅದೇ ಘಟೆ ಅನ್ನೋ ಒಂದ ಪದವೇ ಇಲ್ಲಿ ಜಾಸ್ತಿ ಆಕೈತಿ ಅಂತ ಅರ್ಥ ಬಂತು. ಇದು ಎದರಿಂದ ಗೊತ್ತಾಕೈತಿ? ಗುರುಮುಖದಿಂದನೇ ಗೊತ್ತಾಕೈತಿ. ಶಬ್ದ ಅದ, ಅರ್ಥ ಬ್ಯಾರೆ, ಹೌದಲ್ಲ. ಅದಕ್ಕೆ ಏನಂತಾರವರು, ಯಾಕಂದ್ರೆ ಹಿಂಗೆ ಸಮಯಕ್ಕೆ ಉದಾಹರಣೆ ಕೊಟ್ಟಪ್ಪ ಅಂದ್ರೆ ಕರಿಯಪ್ಪ ಅನ್ನಿಸ್ತೈತಿ ನಮಗೆ. ಗುರುಮುಖದಿಂದ ಮಹಾವಾಕ್ಯದ ಅರ್ಥವನ್ನ ಕೇಳ್ಕೋಬೇಕು, ಅದನ್ನ ಚಿಂತನೆ ಮಾಡಬೇಕು, ಅದನ್ನ ನಾವು ಅಳವಡಿಸ್ಕೋಬೇಕು. ತಿಂದದ್ದು ಜೀರ್ಣ ಆಗಬೇಕು, ಹೌದಾ. ಹಿಂಗೆ ಆಗೋದ್ರಿಂದ ಏನಾಕದಪ್ಪ ಅಂತ ಕೇಳಿದ್ರೆ ಇವನಿಗೆ ಏನಾಕದಂದ್ರೆ ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ. ಒಟ್ಟು ನೀವು ಶಾಸ್ತ್ರ ಕೇಳೋದು, ಅದನ್ನ ಚಿಂತನೆ ಮಾಡೋದು, ಒಟ್ಟು ದಿನ ಒಂದು 10 ನಿಮಿಷ ರೀ ಹಂ ಬ್ರಹ್ಮಾಸ್ಮಿ ಹಂ ಬ್ರಹ್ಮಾಸ್ಮಿ ಹಂ ಬ್ರಹ್ಮಾಸ್ಮಿ ಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಕಲಿಬೇಕು. ಇದೇ ನಿಧಿಧ್ಯಾಸನ. ಗುರ್ತಾತಲ್ಲ. ಇದು ಎಲ್ಲಿ ತನಕ? ಭಾಳ ತನಕ ಅಲ್ಲ, ನಿಮ್ಮ ವೃತ್ತಿ ಸ್ಥಿರ ಆಗೋ ತನಕ, ಪಕ್ಕ ನಿಮಗೆ ನನಗೆ ಆಗಿ ಹೋಗ್ಯದ ಕೆಲಸ ಅನ್ನೋ ತನಕ. ಮುಂದಿದನು ಬಿಡಬೇಕು, ಮುಂದಿದನು ಬಿಡಬೇಕು. ಯಾಕೆ? ನಿನ್ನ ಹೆಸರೇನು? ಪ್ರವೀಣ್. ಬ್ಯಾರದ್ರ ಹೇಳ. ನಿನ್ನ ಹೆಸರ ಮಲ್ಲಿಕಾರ್ಜುನ್. ನೋಡ ಮತ್ತೆ ಮಜೆ ಐತಿ. ಹೆಸರು ಏನೋದು ಕೇಳಿದ್ರೆ ಮಲ್ಲಿಕಾರ್ಜುನ್ ಅಂತ ಹೇಳಿದ್ರು. ನಾ ಮಲ್ಲಿಕಾರ್ಜುನ ನಾ ಮಲ್ಲಿಕಾರ್ಜುನ ನಾ ಮಲ್ಲಿಕಾರ್ಜುನ ನಾ ಮಲ್ಲಿಕಾರ್ಜುನ ಅನ್ಕೋತ್ರಿ ಹೇಳಿದ್ರೆ ಏನತ್ತೀರಿ ನೀವು? ಏನತ್ತೀರಿ ನೀವು ಅವನಿಗೆ? ಮತ್ ನೀ ಏನಿದಿ? ಬ್ರಹ್ಮ ಇದೆಯಲ್ಲೋ. ಮತ್ ನಾ ಬ್ರಹ್ಮ ಇದ್ದೀನಿ ನಾ ಬ್ರಹ್ಮ ಇದ್ದೀನಿ ಅಂದ್ರೆ ಏನಿದು? ಗುರ್ತಾಗತ್ತಾನ ಹೇಳೋದು? ನೀ ಅದೇನು? ಬ್ರಹ್ಮ, ಹೌದಾ. ಹಮ್ ಗಾಡಿ ವಾಲಾ ಹಮ್ ಗಾಡಿ ವಾಲಾ ಹಮ್ ಗಾಡಿ ವಾಲಾ ಹಮ್ ಗಾಡಿ ವಾಲಾ ಅಂದ್ರೆ ಏನು ಹುಚ್ಚ ಹಿಡ್ದು ಏನಿಗೆ ಹೇಳ್ತಾರೆ? ಅದನ್ನು ಹೋಗ್ಬೇಕು, ಏನು ಉಳಿಬಾರ್ದು. ನಿಶಬ್ದಂ ಬ್ರಹ್ಮ ಮುಚ್ಚತೆ. ಗುರ್ತಾಗತ್ತಲ್ಲ ಹೇಳೋದು? ಬ್ರಹ್ಮಜ್ಞಾನ ಭಾಳ ಮಜೆ ಐತಿ. ಸ್ವಲ್ಪ ಮಟ್ಟಿಗೆ ನಮಗೆ ಇಳಿಯೋ ತನಕ, ಒಳಗೆ ಗಚ್ಚಾಗಿ ಪೂರ ತುಂಬ ಹರಡೋ ತನಕ ಇದನ್ನ ಪ್ರಯತ್ನ ಮಾಡ್ಬೇಕು. ನಮಗೆ ಗೊತ್ತಾಕೈತಿ, ನಮಗೆ ನೀರಡಿಸಾಗಿದ್ದು ಗೊತ್ತಾಕೈತಿ, ಹಸಿವೆ ಆಗಿದ್ದು ಗೊತ್ತಾಕೈತಿ, ಹೊಟ್ಟಾಗ ಏನಾರ ತ್ರಾಸ ಆಗತ್ತದ ಗೊತ್ತಾಕೈತಿ, ತಲೆ ನೂಸಾಗತ್ತದ ಗೊತ್ತಾಕೈತಿ. ಹಂಗೆ ಬ್ರಹ್ಮಜ್ಞಾನ ನಮ್ಗೆ ಆಗಿದ್ದು ಗೊತ್ತಾಕೈತಿ. ಅದು ಬೇರೆದವ್ರಿಗೆ ಗೊತ್ತಾಗಲ್ಲ. ಅನುಭವ ಅನ್ನೋದು ಬೇರೆನೇ ಇರ್ತೈತಿ. ಊಟ ಮಾಡೋದ್ರಿಂದ ಹಸಿವಿ ಹೋಗ್ತದ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಊಟ ಮಾಡೋದ್ರಿಂದ ಹಸಿವಿ ಹೋಗ್ತೈತಿ ಅನ್ನೋದು ಎಲ್ಲರಿಗೂ ಗೊತ್ತಾಕೈತಿ. ಆದ್ರೆ ಎಟ್ಟು ಇವನು ಹೊಟ್ಟೆ ತುಂಬ್ಯಾದ ಅನ್ನೋದು ಊಟ ಮಾಡ್ದವನಿಗಟ್ಟ ಗೊತ್ತಾಕೈತಿ. ಬೇರೆದವ್ರಿಗೆ ಗೊತ್ತಾಕೈತಿ?
ಇವ್ನು ಹೊಡೆ ಅದಕ್ಕಲ್ಲಿ ಕೇಳ್ತಿರ್ತೀವಿ, ಇನ್ನೊಂದಿಟ್ಟು ಹಾಕ್ಲೇನ್ರಿ ಅಂತ ಕೇಳ್ತಾರೆ. ಯಾಕೆ ಅವ್ನಿಗೆ ಎರಡು ತುಂಬಿದ ಅನ್ನೋದು ಗೊತ್ತಿರಂಗಿಲ್ಲ, ಅದಕ್ಕಲ್ಲಿ ಇನ್ನೊಂದಿಟ್ಟು ಹಾಕ್ಲೇನ್ರಿ ಅಂತ ಕೇಳ್ತಿರ್ತಾರೆ. ನಿನಗೆ ಗೊತ್ತಾಕೈತಿ ಅದು, ನಿನಗೆ ಗೊತ್ತಾತು, ಇದನ್ನು ಬಿಡ್ಬೇಕು ಅವಾಗ. ಓಂ ಬ್ರಹ್ಮಾಸ್ಮಿ ಓಂ ಬ್ರಹ್ಮಾಸ್ಮಿ ಓಂ ಬ್ರಹ್ಮಾಸ್ಮಿ ಅನ್ನೋದು, ಇಲ್ಲಾಂದ್ರೆ ಭ್ರಮ ಆಗಿಬಿಡ್ತೈತಿ. ಅಲ್ಲಿ ಏನು ನಿಶಬ್ದಂ ಬ್ರಹ್ಮ ಮುಚ್ಚೈತಿ ಐತಿ. ಹೌದಲ್ಲ, ಬರೋಬ್ರಿ ಇಲ್ಲ ನಾ ಹೇಳೋದು. ಇಲ್ಲಿ ಒಂದು ಸ್ವಲ್ಪ ವಿಷಯ ಜಟಿಲ ಐತೆ, ಲಕ್ಷ ಕೊಡ್ಬೇಕು ಅಷ್ಟೇ. ಇಲ್ಲಿ ಭಾಳ ಮಂದಿ ಎಡುತ್ತಾರೆ. ಪ್ರಶ್ನೆ ಸಂಖ್ಯೆ 20. ಟಿಪ್ಪಣಿ ಬಂದವೇನಿಲ್ಲಿ ಮಹಾವಾಕ್ಯ ಮ್ಯಾಗ ಟಿಪ್ಪಣಿ ಬಂದೈತೆ, ಅದನ್ನ ನಡೆಸ್ಕೊಂಡ ಮುಂದೆ 19ನೇ ಟಿಪ್ಪಣಿ. ಮಹಾವಾಕ್ಯ ಅಂದ್ರೆ ಎದಕ್ಕೆ ಅನ್ಬೇಕ್ರಿ? ಜೀವ ಬ್ರಹ್ಮಕಿ ಏಕತಾಕೆ ಬೋಧಕ ವಾಕ್ಯ ಸೊ ಮಹಾವಾಕ್ಯ ಕೈ. ಜೀವ ಬ್ರಹ್ಮರ ಏಕತ್ವವನ್ನು ಬೋಧಿಸುವ, ತಿಳಿಸುವ, ಜ್ಞಾನ ಮಾಡಿಕೊಡುವ ವಾಕ್ಯಗಳಿಗೆ ಮಹಾವಾಕ್ಯವೆನ್ನುತ್ತಾರೆ. ಎಲ್ಲಾನು ವಾಕ್ಯಗಳು, ಆದ್ರೆ 4 ಮಾತ್ರ ಮಹಾವಾಕ್ಯಗಳು. ತತ್ವಮಸಿ ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಮಾನಂದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಇವು 4ಕ್ಕೂ ಮಹಾವಾಕ್ಯ ಅಂತ. ಪ್ರಶ್ನೆ ಸಂಖ್ಯೆ 20. ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ ಸೆ ಕ್ಯಾ ಹುವೆ? ಇದರಿಂದ ಏನಾಕೈತಿ? ಫಲ ಕೇಳತ್ತ ನಾವು, ಪ್ರಯೋಜನ. ಇದರಿಂದ ಏನಾಕೈತ್ರಿ ಅಂತ ಕೇಳಿದ್ರೆ, ಅಭಾನಾಪಾದಕ ಆವರಣ. ಮೊದಲನೇದೇನು? ಅಲ್ಲಿ ಕನ್ನಡ ಹಂಗೈತಿ. ಶಾಸ್ತ್ರ ಶಬ್ದಗಳು ನೀ ಎಲ್ಲಿ ಬೇಕಾದಲ್ಲಿ ಹೋದ್ರು ಹಂಗ ಇರ್ತಾವ. ಮರಾಠ್ಯಾಗ ಹೋದ್ರು ಅಭಾನಾಪಾದಕ, ಹಿಂದಿ ಒಳಗೆ ಹೋದ್ರು ಅಭಾನಾಪಾದಕ, ಕನ್ನಡದಾಗ ಹೋದ್ರು ಅಭಾನಾಪಾದಕ. ಅದಕ್ಕೆ ಅರ್ಥ ಬರಂಗೇ ಇಲ್ಲ. ಅರ್ಥ ಬರಂಗಿಲ್ಲ. ಅದನ್ನ ಹೇಳ್ತೀನಪ್ಪ. ಭಾನ್ ಅಂದ್ರೆ ತೋರೋದು. ಭಾನ್ ಅಂದ್ರೇನು? ತೋರೋದು. ನಿಮ್ಮ ಮಟ್ಟೆ ಒಳಗೆ ಹೇಳ್ಬೇಕಂದ್ರೆ, ಗ್ರಾಮೀಣ ಭಾಷೆ ಹೇಳ್ಬೇಕಂದ್ರೆ ಭಾನ್ ಅಂದ್ರೇನು? ತೋರೋದು. ಅಭಾನ್ ಅಂದ್ರೆ ತೋರದೇ ಇರೋದು. ಅಭಾನ ಪದಕ್ಕೆ ಆವರಣ. ಆವರಣ ಅಂದ್ರೆ ತೋರ್ದಂಗೆ ಮಾಡೋದು. ವಿಕ್ಷೇಪ ರೂಪ ಕಾರ್ಯ ಸಹಿತ ಅವಿದ್ಯಾ ಕಿ ಕೈಯೇ ಅಜ್ಞಾನ ಕಿ ನಿವೃತ್ತಿ ಹೋಯ್ಕೆ ಬ್ರಹ್ಮ ಕಿ ಪ್ರಾಪ್ತಿ ರೂಪ ಮೋಕ್ಷ ಹುವೆ. ಮೋಕ್ಷ ಬಂದು ಇಲ್ಲಿ ಕೆಲಸ ಮುಗಿತ ನಮ್ಮದು ಪೂರ. ಏನಾಕದರು? ಅಭಾನ ಪಾದಕ ಆವರಣ ಅಂದ್ರೆ ಮೊದಲು ತಿಳ್ಕೋರಿ. ಟಿಪ್ಪಣಿ ಸಂಖ್ಯೆನು 20. ಬ್ರಹ್ಮ ಬಾಸ್ತಾ ನಹಿ. ಸಿಕ್ಕೈತಿಲ್ಲ ಎಲ್ಲರಿಗೆ? ಟಿಪ್ಪಣಿ ಸಂಖ್ಯೆ 20, ಪ್ರಶ್ನೆನೂ 20, ಟಿಪ್ಪಣಿನೂ 20. ಬ್ರಹ್ಮ ತೋರೋದಿಲ್ಲ, ಬ್ರಹ್ಮ ತೋರೋದಿಲ್ಲ. ಇಸ್ ರೀತಿ ಸೆ ಅಭಾನ ಜೋ ಬ್ರಹ್ಮ ಕಿ ಅಪ್ರತೀತಿ. ಪ್ರತೀತಿ ಅಂದ್ರೆ ತೋರೋದು, ಅಪ್ರತೀತಿ ಅಂದ್ರೆ ತೋರದೇ ಇರೋದು. ತಾಕ ಆಪಾದಕ ಕೈಯೇ ಸಂಪಾದನ ಕರ್ನೇವಾಲ ಆವರಣ ಅಭಾವನ ಪಾದಕ ಆವರಣ. ಬ್ರಹ್ಮ ತೋರಂಗಿಲ್ಲ, ಬ್ರಹ್ಮ ತೋರಂಗಿಲ್ಲ. ಯಾಕೆ ತೋರಂಗಿಲ್ಲ? ಅವ ಇದ್ರ ತೋರ್ತಿದ್ದ. ಮೈಕ್ ಐತೋ ಇಲ್ಲೋ? ಐತಿ. ಐತಿ ಅನ್ಬೇಕು. ಮೈಕ ತೋರ್ತೈತಿ. ಗೊತ್ತಾತು? ಕ್ಯಾಮ್ರಾ ಐತೋ ಇಲ್ಲೋ? ಐತಿ. ಐತಿ ಅನ್ಬೇಕ ತೋರಾಕತೈತಿ. ನಾ ಅದಿನ ಇಲ್ಲೋ? ಅದಿನಿ. ಅದಿನ ಅನ್ಬೇಕ ತೋರಾಕತ್ತೀನಿ. ಹಂಗೆ ಬ್ರಹ್ಮ ಅದನೋ ಇಲ್ಲೋ? ಇಲ್ಲ. ಇದ್ರ ತೋರ್ತಿದ್ದ ಅನ್ನೋದು ಸಂಶಯಕ್ಕೆ ಆವರಣ ಪಾದಕ ಆವರಣ ಅಂತಾರ. ಇದ್ರ ತೋರ್ತಿದ್ರಿ ಅಂತ ಅವನಿಗೆ ಗೊತ್ತಿಲ್ಲ. ತೋರದೇ ಇರ್ತಕ್ಕಂಥ ವಸ್ತುಗಳು ಭಾಳ ಅದಾವ, ಅವನಿಗೆ ಗೊತ್ತೇ ಇಲ್ಲ. ಕರೆಂಟ್ ತೋರ್ತೈತಿ, ಕರೆಂಟ್ ತೋರ್ತೈತಿ. ಆ ಮುಗುಲ್ನಾಗ ನೀರು ಅದಾವ ಅನ್ನೋದು ಗೊತ್ತೈತಿ. ಮಳೆ ಬರೋದ್ರಿಂದ ಗೊತ್ತಾಕೈತಿ ನೀರು ಅದ ಅನ್ನೋದು. ಕರೆಂಟ್ ಹೊಡೆದಾಗ ಗೊತ್ತಾಕೈತಿ ಇದು ಸಾಯಿಸ್ತದ ಅನ್ನೋದು. ಗೊತ್ತಾಗ್ತದ? ತೋರ್ಲಾರ ವಸ್ತುಗಳು ಭಾಳ ಅದಾವ. ಬ್ರಹ್ಮ ತೋರೋದಿಲ್ಲ, ಬ್ರಹ್ಮ ತೋರೋದಿಲ್ಲ, ಬ್ರಹ್ಮ ತೋರೋದಿಲ್ಲ ಅನ್ನೋದು ಆಭಾನ ಪಾದಕ. ಇಷ್ಟ ಅದ್ರ ಅರ್ಥ. ಬ್ರಹ್ಮ ತೋರೋದಿಲ್ಲ ಅನ್ನೋದು ಏನಾಕೈತಿ? ಹೋಗ್ಕೈತಿ. ಆಮೇಲೆ ಏನಾಕೈತಿ? ವಿಕ್ಷೇಪ ರೂಪ ಕಾರ್ಯ. ರೂಪ ಅಂತ ಪದ ಬಂದೈತಿ ಅಲ್ಲ ಕನ್ನಡದಾಗ? ಏನ್ ಬಂದೈತಿ? ಓದ್ರಿ ಅದು ಪೂರ ಓದೋದು ಮುಂದಿನ ಏನೇನು ಕೂಡ ಅಷ್ಟೇ ಅಷ್ಟೇ ಅಂದ್ರೆ ಇಷ್ಟೇ ಅಷ್ಟೇ. ವಿಕ್ಷೇಪ ರೂಪ ಕಾರ್ಯ. ಎಲ್ಲಿ ರೂಪ ಅಂತ ಪದ ಬರ್ತೈತಿ ಗಮನ ಕೊಡ್ಬೇಕಾ? ಎಲ್ಲಿ ರೂಪ ಅಂತ ಪದ ಬರ್ತೈತಿ ಅದು ಏನ್ ಮಾಡ್ತಪ್ಪ ಅಂದ್ರೆ ಹಿಂದಿಂದು ಮುಂದಿಂದು ಎರಡು ಒಂದ ಅಂತ ತಿಳಿಸ್ಕೊಡ್ತೈತಿ. ಏನ್ ತಿಳಿಸ್ಕೊಡ್ತೈತಿ? ಹಿಂದಿಂದು ಮುಂದಿಂದು ಎರಡು ಒಂದ. ಅಂದ್ರೆ ಇಲ್ಲಿ ವಿಕ್ಷೇಪ ಅಂದ್ರು ಒಂದೇ, ಕಾರ್ಯ ಅಂದ್ರು ಒಂದ. ಆ ರೂಪ ಎರಡನ್ನ ಜೋಡಿಸೋ ಕೆಲಸ ಮಾಡ್ತೈತಿ. ಹಿರಿಯರು ಏನ್ ಮಾಡ್ತಾರ? ಹೆಣ್ಣಿನ ಕಳೆದ್ರು ಗಂಡಿನ ಕಳೆದ್ರು ಇಬ್ರು ಜೋಡಿ ಮಾಡೋದು ಕಲಿಸ್ತಾರಲ್ವ. ಹಂಗ ರೂಪ ಅನ್ನೋದು ವಿಕ್ಷೇಪ ಅಂದ್ರು ಒಂದ, ಕಾರ್ಯ ಅಂದ್ರು ಒಂದ. ಕಾರ್ಯ ಎಲ್ಲ ನಿವೃತ್ತಿ ಆಕೈತಿ. ಕಾರ್ಯ ಅಂದ್ರೇನು? ಅಜ್ಞಾನ ಸಹಿತ ಜನ್ಮ ಮರಣಾದಿಗಳು ಎಲ್ಲ ನಿವೃತ್ತಿ ಆಕವ. ಟಿಪ್ಪಣಿ ಕೊಟ್ಟಾರಲ್ಲಿ ಹೇಳ್ತೀನಿ ನಾನು ನಿಮಗೆ. 21ನೇದು ಕಾರ್ಯ ಅಂದ್ರೆ ಏನಪ್ಪ? ಉತ್ಪನ್ನ ಹೋವೆ ಸ್ವ ಕಾರ್ಯಕೈ ಅಂತ ಲಕ್ಷಣ ಐತಿ. ಸ್ಥೂಲ ಸೂಕ್ಷ್ಮ ಶರೀರ ಸಹಿತ ಚಿದಾಭಾಸ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಹೌದಾ? ಆಮೇಲೆ ಚಿದಾಭಾಸ. ಚಿದಾಭಾಸ ಅಂದ್ರ ಚೇತನ ಲಕ್ಷಣ ರಹಿತತ್ವೇ ಸತಿ ಚೇತನವತ ಭಾಸ ಐತಿ ಚಿದಾಭಾಸ. ಅಂತಃಕರಣದಲ್ಲಿ ಬಿದ್ದಂತ ಪ್ರತಿಬಿಂಬ.
ಇವನಿಗೇನಂತಾರ? ಚಿದಾಭಾಸ. ಅಂತಃಕರಣ ಪ್ರತಿಫಲಿತ ಚೇತನಂ ಚಿದಾಭಾಸ. ಅವ್ರ ತಾಕೆ ಧರ್ಮ. ಸ್ಥೂಲ ದೇಹದ ಧರ್ಮ ಜನ್ಮ ಮರಣ, ಹೌದಲ್ಲ? ಪ್ರಾಣ ಧರ್ಮ ಹಸಿವೆ ತೃಷೆ. ಸೂಕ್ಷ್ಮ ದೇಹದ ಧರ್ಮ ಅಂಧತ್ವ ಮಂದತ್ವ ಪಟುತ್ವ ಗಮನಾಗಮನಗಳು. ಸೂಕ್ಷ್ಮ ಶರೀರನ ಗಮನಾಗಮನಗಳು ಮಾಡ್ತಾವ. ಚಿದಾಭಾಸನ ಧರ್ಮ ಖುಷಿ ಆಯ್ತು ನಗತಾನ, ದುಃಖ ಆಯ್ತಾನ ಹಾಡಾಡ್ಕೊಂಡು ಅಳ್ತಾನ. ಇದು ಜೀವನ ಧರ್ಮ. ಹಾಡಾಡ್ಕೊಂಡು ಅಳ್ತಾನಿದು. ಕರ್ತಾಪನ ಭೋಕ್ತಾಪನ, ನಾ ಮಾಡ್ತೀನಿ, ನಾ ಉಣ್ತೀನಿ. ಜನ್ಮ ಮರಣಾದಿಕ್ ವಿಕ್ಷೇಪ. ಗೊತ್ತಾತು? ಇವಕ್ಕೆಲ್ಲಾಕ ನೀವು ವಿಕ್ಷೇಪ ಅನ್ಬೇಕು. ವಿಕ್ಷೇಪ ಅಂದ್ರೇನು? ಕಾರ್ಯ. ಇವೆಲ್ಲ ಹುಟ್ಟ್ಯಾವಿಲ್ಲ. ಸ್ಥೂಲ ಸೇರಿ ಹುಟ್ಟೈತಿ, ಸೂಕ್ಷ್ಮ ಸೇರಿ ಹುಟ್ಟೈತಿ, ಹೌದಲ್ಲ? ಆಮೇಲೆ ಚಿದಾಭಾಸ ಹುಟ್ಟ್ಯಾನ, ಅವುಗಳ ಧರ್ಮಗಳು ಹುಟ್ಟ್ಯಾವ. ಇವಕ್ಕೆಲ್ಲಾಕನು ಕಾರ್ಯ ಅಂತ ಕರಿಬೇಕು. ವಿಕ್ಷೇಪ. ಏನೇನು ಹಾಕದಂದ್ರೆ ಅವರು ದೃಢ ಪ್ರೋಕ್ಷ ಬ್ರಹ್ಮಜ್ಞಾನದಿಂದ ಮೊದಲು ತಿಳ್ಕೊರಿ. ಪ್ರಶ್ನೆ ಅರ್ಥ ಆಗ್ಬೇಕು. ಪ್ರಶ್ನೆ ಅರ್ಥ ಆದಾಗ ನಿಮ್ಗೆ ಹಿಂದಾಡಿ ಹೌದಲ್ಲ ಅನ್ನಂಗೆ ಆಕೈತಿ. ಪ್ರಶ್ನೆಗೆ ಗೊತ್ತಾಗಲ್ಲ ಅಂದ್ರೆ ಉತ್ತರ ಏನು ಬರೆಯೋರು ನೀವು? ಕ್ವಶನ್ ಪೇಪರ್ ಕೈ ಹಾಕ್ಬಿಟ್ಟಿರ್ತಾರ. ಕ್ವಶನಿಗೆ ಗೊತ್ತಾಗಲ್ಲ ಅಂದ್ರೆ ಆನ್ಸರ್ ಬರೆಯೋಕೆ ಆಗಂಗಿಲ್ಲ, ಹೌದಲ್ಲ? ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನದ ಏನಾಕದಪ್ಪ ಅಂದ್ರೆ ಸ್ಥೂಲ ಶರೀರ ಹಾಳಾಗಿ ಹೋಗ್ತೈತಿ, ಸೂಕ್ಷ್ಮ ಶರೀರ ಹಾಳಾಗಿ ಹೋಗ್ತೈತಿ, ಚಿದಾಭಾಸ ಹಾಳಾಗಿ ಹೋಗ್ಕಾನ, ಮತ್ತು ಸ್ಥೂಲ ಶರೀರದ ಧರ್ಮಗಳು ಹಾಳಾಗಿ ಹೋಗ್ತಾವ, ಸೂಕ್ಷ್ಮ ಶರೀರ ಧರ್ಮಗಳು ಹಾಳಾಗಿ ಹೋಗ್ತಾವ. ಮತ್ತು ಶರೀರ ಎಲ್ಲ ಬಳಕ ಶರೀರ ಧರ್ಮಗಳು ಹೆಂಗಿರ್ತಾವ? ಇವೆಲ್ಲ ಹಾಳಾಗಿ ಹೋಗ್ತಾವ. ಅಂದ್ರೆ ಇವೆಲ್ಲ ಸತ್ತು ಹೋಗ್ತಾವ, ನಾಶ ಆಗಿ ಹೋಗ್ತೈತಿ. ಅವಾಗ ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನದಾಗ ಇವೆಲ್ಲ ಹಾಳು ಹೋಗೋದು ಅಂದ್ರೆ ಏನಾಗ್ತದ? ಅವಿದ್ಯೆ ಅಂದ್ರೆ ಅಜ್ಞಾನವನ್ನು ನಿವೃತ್ತಿ ಆಗ್ತದ. ಇದಕ್ಕೆ ಮೂಲ ಕಾರಣ ಈ ಸ್ಥೂಲ ಶರೀರಕ್ಕೆ, ಸೂಕ್ಷ್ಮ ಶರೀರಕ್ಕೆ, ಇವೆಲ್ಲ ಚಿದಾಭಾಸಳಿಗೆ, ಈ ಮೋಹಕ್ಕೆ, ಈ ಬಂಧಕ್ಕೆ ಮೂಲ ಕಾರಣ ಯಾವದ್ರಿ? ತಾಯಿ ಬೇರು ಯಾವದ್ರಿ? ಅಜ್ಞಾನ. ಅದನ್ನೂ ಕೂಡ ನಾಶ ಆಕೈತಿ. ಇದರಿಂದ ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನದಿಂದ ಇದೆಲ್ಲ ಏನಾಕೈತಿ? ಮೋಕ್ಷ ಆಕೈತಿ. ಏನೇನ್ ಆಕತ್ ಹೇಳೋದು? ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನದಿಂದ ಬ್ರಹ್ಮ ತೋರೋದಿಲ್ಲ ಅನ್ನೋದು ಹೋಗ್ತೈತಿ. ಯಾಕ? ಹೊರಗಿದ್ರು ತೋರ್ತಿದ್ದ, ನಾನಾ ಬ್ರಹ್ಮ ಇದ್ದೀನಿ. ಬ್ರಹ್ಮ ಹೊರಗಿದ್ರ ತೋರ್ತಿದ್ದ, ನಾನಾ ಬ್ರಹ್ಮ ಇದ್ದೀನಿ, ನನಗೆ ಬಿಟ್ಟು ಹೆಂಗೆ ತೋರ್ತಾನ? ಹೌದಲ್ಲ? ನಾನಾ ಬ್ರಹ್ಮ ಗುರ್ತಾಗತ್ತಲ್ಲ ಹೇಳೋದು. ಪಕ್ಕ ತಲೆಗೆ ಇಟ್ಕೋರಿ. ಬ್ರಹ್ಮ ನನಗೆ ಬಿಟ್ಟು ಬೇರೆ ಇದ್ದಪ್ಪ ಅಂದ್ರೆ ತೋರ್ತಿದ್ದ. ನನಗೆ ನಾನ ಎಲ್ಲಾರು ಹುಡುಕ್ಯಾಡಕ್ಕೆ ಸಾಧ್ಯ ಐತಿ? ನಾ ಕಳ್ಕೊಂಡಿನ್ರಿ, ನನ್ಗೆ ಯಾರು ಹುಡುಕ್ಯಾಡ ಕೂಡಿ ತನ್ನಕ್ಕೆ ಸಾಧ್ಯ ಐತಿ? ಎಲ್ಲರೂ ಹುಡುಕ್ಯಾಡ್ಯಾರ? ಯಾರೇ? ನಾ ಕಳ್ಕೊಂಡಿನತ್ರ ಯಾರು ಹುಡುಕ್ಯಾಡ್ಯಾರ? ಇಲ್ಲ. ಊರು ನಿಮ್ಮ ಜೊತೆಗೆ ಬಂದವ್ರ ಜೊತೆ ಕಳ್ಕೊಂಡಿರ್ಬೋದು, ಆದ್ರೆ ನಿನಗೆ ನೀ ಕಳ್ಕೊಳಕ್ ಸಾಧ್ಯ ಇಲ್ಲ. ನಾ ಒಟ್ಟು ಅದೀನಿ, ಫೋನ್ ಹಚ್ತಿ, ಹಲೋ ನಾ ಕಳ್ಕೊಂಡಿನಿ, ಎಲ್ಲಿದೆಯೋ? ಹುಬ್ಳ್ಯಾಗಿದ್ದೀನಿ, ಅದೇನಾರ ಹೇಳ್ತಾನಿಲ್ಲೋ? ನಮಗೆ ನಾವು ಕಳ್ಕೊಳಕ್ ಸಾಧ್ಯ ಇಲ್ಲ. ಅದಕ್ಕೆ ಅದು ನಾ ತೋರೋದಿಲ್ಲ ಅನ್ನೋದು ಹೋಗ್ತೈತಿ. ಯಾಕೆ? ನಾನು ಇದ್ದೀನಿ ಒಂದು. ಎರಡನೇದೇನು? ಸ್ಥೂಲ ಶರೀರ ಸಾಯ್ತೈತಿ, ಸೂಕ್ಷ್ಮ ಶರೀರ ಸಾಯ್ತೈತಿ, ಅಜ್ಞಾನ ಸಾಯ್ತೈತಿ, ಚಿದಾಭಾಸ ಸಾಯ್ತಾನ, ಅವು ಉಣ್ಣೋ ತಿನ್ನೋ ಹೋಗೋ ಅಳೋ ನಗೋ ಎಲ್ಲ ಧರ್ಮಗಳು ಸಾಯ್ತವ. ಅಂದ್ರೆ ಏನಾಯ್ತು? ಇದೆಲ್ಲ ಸತ್ತು ಅಂದ್ರೆ ಮುಕ್ತಿ ಆತು ಅಂತ ಹೇಳ್ದವ. ಪ್ರಶ್ನೆ ಗುರ್ತಾತ? ಬ್ರಹ್ಮಜ್ಞಾನ ಆತು ಅಂದ್ರೆ, ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ ಆತಂದ್ರೆ ಸಾಹಿತಿ. ಏನಾಯ್ತಿ? ಸಾಹಿತಿ. ಸಾಹಿತಿ ಅಂದ್ರೆ ವೇದಾಂತದ ಯಾವ ಪ್ರವೃತ್ತಿ ಆಗ್ತಾನ? ನೀ ಶಾಸ್ತ್ರ ಕೇಳಕ್ ಹೋದ್ರೆ ಸಾಹಿತಿ. ಯಾಕಂದ್ರ ಗುರುಗಳು ದೃಢ ಜ್ಞಾನ ಮಾಡ್ಕೊಡ್ತಾರ. ದೃಢ ಜ್ಞಾನ ಮಾಡ್ಕೊಟ್ರೆ ಏನಾಕದ? ಸ್ಥೂಲ ಸೇರಿ ಹೋಗ್ತೈತಿ. ಸ್ಥೂಲ ಸೇರಿ ಹೋಗಂದ್ರೆ ಸಾಯ್ತಿಲ್ಲ. ಸೂಕ್ಷ್ಮ ಸೇರಿ ಹೋಗ್ತೈತಿ, ಅಜ್ಞಾನ ಹೋಗ್ತೈತಿ, ಜನ್ಮ ಮರಣಾದಿಗಳು ಹೋಗ್ತಾವ, ಉಣ್ಣೋದು ಹೋಗ್ತೈತಿ, ತಿನ್ನೋದು ಹೋಗ್ತೈತಿ, ನಗೋದು ಹೋಗ್ತೈತಿ, ಅಳೋದು ಹೋಗ್ತೈತಿ. ನೀನು ಹೋಗಿ, ನಾನು ಹೋಗ್ತೀನಿ. ಗುರ್ತಾಗತ್ತಲ್ಲ ಪ್ರಶ್ನೆ? ಬಹಳ ಜಟಿಲ್ ಪ್ರಶ್ನೆ ಐತಿದು. ಮತ್ತೆ ಶಾಸ್ತ್ರ ಕೇಳಾಕ್ ಹೋದ್ರೆ ಸಾಯ್ತಾರ ಅಂದ್ರೆ ಪರಮೇಶ್ ನಾ ಹೇಳಿದ್ರಿ ಗಾಡಿ ಮಾಡ್ಕೊ ಬರ್ಲವ. ಏನು ಉತ್ತರ ಕೊಡೋರು ಅದಕ್ಕೆ? ಇದು ಡೀಪ್ ಐತಿ. ಸಾಯಂಕಾಲ ಕ್ಲಾಸ್ನ ಹೇಳೋಣ. ನಿಮಗೆ ಮನಸ್ಸಿಗೆ ಮುಟ್ಟುವಂಗೆ ಹೇಳ್ಬೇಕಲ್ಲ. ಯಾಕಪ್ಪ ಅನ್ನೋದು ಅದ್ರಾಗಲ್ಲಿ ಕಾರಣ. ಇಲ್ಲಿ ಭಾಳ ಮಂದಿ ಅಡುತ್ತಾರೆ. ಅದಕ್ಕಲೆ ಚಂದ್ರೋದಯ ಒಂದು ಚೆನ್ನಾಗಿ ಮುಗಿಲಿ, ಆಮೇಲೆ ಮುಂದೆ ಚಾಲೂ ಮಾಡೋಣ. ಪ್ರಶ್ನೆ ಅರ್ಥ ಆಗೈತಿ ನಿಮ್ಗೆ? ಅದನ್ನು ವಿಚಾರ ಮಾಡ್ಕೊಂಡು ಬರ್ರಿ. ಯಾರು ಉತ್ತರ ಕೊಡ್ತೀರಿ ನೋಡೋಣ. ನೀವು ಕೊಡ್ಲಿ ಅಂದ್ರೆ ನಾನು ಹೇಳಿ ಹೇಳ್ತೇನೆ. ನೀವು ಚಿಂತನೆ ಮಾಡ್ರಿ. ನಿಮಗೂ ದೇವ್ರ ಶಕ್ತಿ ಕೊಟ್ಟಾನ. ಒಬ್ರಿಗಿಂತ ಒಬ್ಬರು ಬುದ್ಧಿ ಚುರುಕು ಇರ್ಬೋದಲ್ಲ. ಮುಗಿಸ್